creativity, coverage, connectivity, classical, cinema. See Bangalore, Bangalore's best channel. ಆತ್ಮೀಯ ವೀಕ್ಷಕರೇ, ಇಂದಿನ ಸಿ ವೇದಿಕೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ, ಕರ್ನಾಟಕದಲ್ಲಿ ಅತ್ಯಂತ ಪ್ರಖ್ಯಾತ ವ್ಯಕ್ತಿತ್ವ ವಿಕಸನ ತರಬೇತುದಾರರಾಗಿ ಹಲವಾರು ಶಾಲಾ ಕಾಲೇಜುಗಳು ಮತ್ತು ಅನೇಕ ಸಂಸ್ಥೆಗಳಿಗೆ ತಮ್ಮ ವ್ಯಕ್ತಿತ್ವ ವಿಕಸನದ ಮೂಲಕ ಅತ್ಯಂತ ಹೆಸರುವಾಸಿಯಾಗಿರ್ತಕ್ಕಂಥ ಶ್ರೀಯುತ ಅಶೋಕ್ ಅವರು ನಮ್ಮೊಂದಿಗಿದ್ದಾರೆ. ಅವರೊಂದಿಗೆ ಇಂದಿನ ಸಿ ವೇದಿಕೆ ಕಾರ್ಯಕ್ರಮ ಪ್ರಾರಂಭ. ನಮಸ್ಕಾರ. ಹಲವಾರು ವರ್ಷಗಳಿಂದ ತಾವು ವ್ಯಕ್ತಿತ್ವ ವಿಕಸನದ ಒಂದು ತರಬೇತಿಯನ್ನು ನಮ್ಮ ಕರ್ನಾಟಕ ಜನತೆಗೆ ನೀಡ್ತಾ ಬರ್ತಾ ಇದ್ದೀರಾ. ಹೌದು. ಈ ವ್ಯಕ್ತಿತ್ವ ವಿಕಸನ ಒಬ್ಬ ವ್ಯಕ್ತಿಗೆ ಅವಶ್ಯಕತೆ ಇದೆಯಾ? ಅಬ್ಸಲ್ಯೂಟ್ಲಿ. ಈಗ ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ, ನಾನು ವ್ಯಕ್ತಿತ್ವ ವಿಕಾಸ ಆಗದೆ ಇದ್ರೆ ನಾನು ಇಲ್ಲಿ ಕೂತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ. ಇಫ್ ಯು ಟೇಕ್ ಮೈ ಸ್ಕೂಲ್ ಡೇಸ್, ನನ್ನ ಸ್ಕೂಲ್ ಮತ್ತೆ ಕಾಲೇಜ್ ಡೇಸ್, ನನ್ಗೊಂದು ಕ್ವಶನ್ ಕೇಳಕ್ ಬರ್ತಾ ಇರಲಿಲ್ಲ, ಒಂದು ಮಾತಾಡಕ್ ಬರ್ತಾ ಇರಲಿಲ್ಲ. ಸೊ ಇದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ಏನ್ ಇಂಗ್ಲಿಷ್ ನಲ್ಲಿ ಹೇಳ್ತೀವೋ, ಈ ಪರ್ಸನಾಲಿಟಿನ ನಾವು ಅಬ್ಸರ್ವ್ ಮಾಡಿ 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 ಒಂದೊಂದು ಸರ್ಕಮ್ಸ್ಟಾನ್ಸಸ್ ಅಲ್ಲೂ ಮಾಡಿ ಮಾಡಿ ಮುಂದಕ್ಕೆ ಎವಲ್ಯೂಷನ್ ಅಂತ ಕರೀತಾರೆ ಇಂಗ್ಲಿಷ್. ಸೊ ಈ ವ್ಯಕ್ತಿತ್ವ ವಿಕಾಸ ಏನಿದೆ, ಈ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆದಾಗ ಮಾತ್ರ ನಿಮಗೆ ಅಲ್ಲಿ ಸಕ್ಸಸ್ ಸಿಗುತ್ತೆ. ಟೋಟ್ಲಿ ನಾವು ಪರ್ಫೆಕ್ಟ್ ಅಂತ ಹೇಳ್ಕೊಳ್ತೀವಿ ಹ್ಯೂಮನ್ ಬೀಯಿಂಗ್ ಹುಟ್ಟಿದಾಗ್ಲೇ. ಬಟ್ ನಾವು ಹುಟ್ಟಿದಾಗ ಒಂದು ರಾ ಮೆಟೀರಿಯಲ್ ಆಗಿರ್ತೀವಿ, ಬರೀ ಕಣ್ಣು ಕೈ ಎಲ್ಲ ಇರ್ತೀವಿ. ಬಟ್ ಮಗು ನಡೆಯುತ್ತೆ, ಆಳುತ್ತೆ, ಎಲ್ಲ ಮಾಡುತ್ತೆ. ಬಟ್ ಹೋಗ್ತಾ ಹೋಗ್ತಾ ಏನಾಗುತ್ತೆ, ನಮ್ಮ ಸೊಸೈಟಿ ಅದನ್ನ ಒಂಥರ ಒಂದು ಕಂಡೀಷನಿಂಗ್ ಮಾಡ್ಬಿಡುತ್ತೆ. ಅದರಲ್ಲಿ ಬೇಕಾದಷ್ಟು ಕಂಡೀಷನಿಂಗ್ ಇರ್ಬೋದು, ಜಾತಿ ಇರ್ಬೋದು, ಸರ್ಕಮ್ಸ್ಟೆನ್ಸ್ ಇರ್ಬೋದು, ಸ್ಕೂಲ್ ಇರ್ಬೋದು, ಪಾರ್ಶಿಯಾಲಿಟಿ ಇರ್ಬೋದು. ಬಟ್ ಅವನಿಗೆ ಪರ್ಸನಾಲಿಟಿ ಡೆವಲಪ್ ಮಾಡಿದಾಗ ಮಾತ್ರ ಅವನು ಹಿ ವಿಲ್ ಕಮ್ ಔಟ್ ಆಫ್ ಹಿಸ್ ಫಿಯರ್. ಆಕ್ಚುಲಿ ಅವ್ನ ಒರಿಜಿನಲ್ ಪರ್ಸನಾಲಿಟಿ ಅವ್ನು ಯಾವಾಗ ಬರುತ್ತೋ, ಅಂದ್ರೆ ಅವ್ನ ಸೆಲ್ಫ್ ಅಂತ ಅವ್ನು ಅಲ್ಲಿ ಗ್ರೂಮ್ ಆದಾಗ ಮಾತ್ರ ಅದು ಅವನು ವಿಗ್ರಹವಾಗಿ ಪರಿವರ್ತನೆ ಮಾಡ್ತಾರೆ. ಅಬ್ಸಲ್ಯೂಟ್ಲಿ ಅದನ್ನ ಚಿಪ್ ಮಾಡ್ತಾ ಹೋಗ್ಬೇಕು. ನೀವು ಹೇಳಿದ್ದು ಅಬ್ಸಲ್ಯೂಟ್ ರೈಟ್ ವರ್ಡ್. ಸರ್, ಈಗ ನೀವೊಬ್ಬ ಯಶಸ್ವಿ ವ್ಯಕ್ತಿತ್ವ ವಿಕಸನದ ತರಬೇತುದಾರರಾಗಿ ಕೆಲಸವನ್ನು ಮಾಡ್ತಾ ಇದ್ದೀರಾ. ನೀವು ಮೂಲತಃ ಒಬ್ರು KPTCL ನಲ್ಲಿ ಅತ್ಯಂತ ಸೇಫ್ ಉದ್ಯೋಗದಲ್ಲಿ ಇದ್ದಂಥವ್ರು, ಅತ್ಯಂತ ರಿಸ್ಕಿ ಉದ್ಯೋಗಿ ಆಗಿರ್ತಕ್ಕಂಥ ವೃತ್ತಿಯನ್ನಾಗಿ ತೆಗೆದುಕೊಂಡಿದ್ದಾರೆ. ಈಗ ಈ ಒಂದು ವ್ಯಕ್ತಿತ್ವ ವಿಕಸನ ಯಾಕೆ ಈ ಒಂದು ಪರಿವರ್ತನೆ ಆಯ್ತು? ಏನಿದೆ ಕಾರಣ ಮತ್ತು ಪ್ರೇರಣೆ? ಪರಿವರ್ತನೆ ಅಂದ್ರೆ, ಈಗ ನಾನು KPTCL ಅಲ್ಲಿ ಒಳ್ಳೆ ಪೋಸ್ಟ್ ಅಲ್ಲೇ ಇದ್ದೆ. KPTCL has given me a lot. ಒಳ್ಳೆ ಸಂಬಳ ಕೊಡ್ತಾ ಇದ್ರು, ಒಳ್ಳೆ ಡೆಸಿಗ್ನೇಷನ್ಸ್ ಇತ್ತು. ಇವತ್ತು ಕೂಡ ಒಳ್ಳೆ ಡೆಸಿಗ್ನೇಷನ್ ಬಂದಿರೋದು. ಬಟ್ ಒನ್ಲಿ ಒನ್ ಥಿಂಗ್ ವಿಚ್ ವಾಸ್ ಮಿಸ್ಸಿಂಗ್ ಇನ್ ಮೀ ಇಸ್, ಅಲ್ಲಲ್ಲ, ನೀವು KPTCL ಇದ್ಬಿಟ್ಟಿದ್ರೆ ಕರ್ನಾಟಕ ಜನತೆಗೆ ಎಲ್ಲೋ ಒಂದು ಆಸ್ತಿ ಕಳೆದೋಗ್ತಾ ಇತ್ತೇನೋ ಅಂತ ಅನಿಸುತ್ತೆ. ಮೇ ಬಿ ಇಲ್ಲದೆ ಯಾಕಂದ್ರೆ ನನಗೆ ಹ್ಯೂಮನ್ ರಿಸೋರ್ಸ್ ಗೊತ್ತಾಗ್ತಾ ಇರಲಿಲ್ಲ. ಜನಗಳ ಬಗ್ಗೆ ನಂಗೆ ಜನಗಳ ಹತ್ರ ಸೇವೆ ಮಾಡೋದು, ಜನಗಳಿಗೆ ಹೆಲ್ಪ್ ಮಾಡೋದು, ಟು ಮೇಕ್ ಎ ಡಿಫರೆನ್ಸ್ ಇನ್ ದೇರ್ ಲೈಫ್. ರೈಟ್ ಫ್ರಮ್ ಮೈ ಕಾಲೇಜ್ ಡೇಸ್ ಇಟ್ ವಾಸ್ ದೇರ್. ಬಟ್ ಅದು ಆಚೆ ಬಂದಿರ್ಲಿಲ್ಲ. ನಾನು ನಮ್ಮ KPTCL ಅಲ್ಲೂ ನಾನು ಕೇಳ್ತಾ ಇದ್ದೆ, ನಂಗೆ ಹ್ಯೂಮನ್ ರಿಸೋರ್ಸ್ ಕೊಡಿ, ಐ ವುಡ್ ಲೈಕ್ ಟು ಸರ್ವ್ ಯು ಅಂತ. ಕಾಲೇಜ್ ದಿನದಲ್ಲಿ ಯಾವ ರೀತಿ ಇತ್ತು? ಕಾಲೇಜು ಶಾಲಾ ದಿನಗಳಲ್ಲಿ ಕಾಲೇಜಲ್ಲಿ ಒಂಥರ ಟ್ಯಾಲೆಂಟ್ ಇತ್ತು. ಆಗಿನ ಕಾಲದಲ್ಲಿ ಒಳ್ಳೆ ಟ್ಯಾಲೆಂಟ್ ಇತ್ತು. ಐ ವಾಸ್ ಎ ಗುಡ್ ಸಿಂಗರ್ ಟು ಇನ್ ದ ಕಾಲೇಜ್. ಓಕೆ, ಐ ಗಾಟ್ ಫಸ್ಟ್ ಪ್ರೈಸಸ್. ಮತ್ತೆ ಇದೆಲ್ಲ ಸೋಷಿಯಲ್ ಇದೆಲ್ಲ ಏನದು ಕಲ್ಚರಲ್ ಆಕ್ಟಿವಿಟೀಸ್ ಎಲ್ಲ ನಾವು ಆರ್ಗನೈಸ್ ಮಾಡ್ತಾ ಇದ್ವಿ. ಅವಾಗ್ಲಿಂದ ಪಬ್ಲಿಕ್ ಸ್ಪೀಕಿಂಗ್ ಅನ್ನೋದು ಒಂದು ಹುಚ್ಚಿತ್ತು. ಸೊ ಪಬ್ಲಿಕ್ ಸ್ಪೀಕಿಂಗ್ ಇಂದ ನನಗೆ ಟ್ರೈನಿಂಗ್ ಬಂತು. ಸುಮಾರು ಒಂದು 10-12 ವರ್ಷ ಕಾಲೇಜ್ ವೇದಿಕೆಗಳನ್ನ ಉಪಯೋಗಿಸ್ಕೊಂಡಿದ್ದಾರೆ ಪಬ್ಲಿಕ್ ಸ್ಪೀಕಿಂಗ್. ಕಾಲೇಜ್ ವೇದಿಕೆನ ಉಪಯೋಗಿಸ್ಕೊಂಡಿದ್ದೀನಿ. ವೆನ್ ಐ ವಾಸ್ ಇನ್ ಫೈನಲ್ ಇಯರ್, ಅಪ್ ಟು ದಟ್ ಐ ಹ್ಯಾಡ್ ಎ ಡಿಫರೆಂಟ್ ಪರ್ಸನಾಲಿಟಿ. ಅಲ್ಲಿ ನನಗೆ ಫಿಯರ್ ಹೋಗಿ ಸ್ವಲ್ಪ ಧೈರ್ಯ ಬರಕ್ ಶುರು ಆಯ್ತು. ಅಂದ್ರೆ ಸ್ಟೇಜ್ ಫಿಯರ್ ಅಂತಕ್ಕಂಥದ್ದು ಇರುತ್ತೆ. ಸ್ಟೇಜ್ ಫಿಯರ್ ಇತ್ತು, ಎಲ್ಲ ಇತ್ತು. ಇವನ್ ಶೈನಸ್ ಇತ್ತು. ಓಕೆ, ಸರ್ಕಮ್ಸ್ಟೆನ್ಸಸ್ ಅದೇ ತರ ಇತ್ತು. ಏನಂತ ಮನುಷ್ಯ ಮುಂದೆ ಬರ್ಬೇಕು ಅಂತ ಒಂದು ದೊಡ್ಡ ಗೋಲ್ ಇರ್ಲಿಲ್ಲ. ಎನ್ಕರೇಜ್ಮೆಂಟ್ ಆಗಿನ ಕಾಲದಲ್ಲಿ ಹಾಗೆ ಇತ್ತು. ಏನೋ ಒಂದು ಕೆಲಸ ಸಿಕ್ಕಿದ್ರೆ ಸಾಕು. ಆಫ್ಟರ್ ಮೈ ಡಿಗ್ರಿ ಬೆಟರ್ ಗೋ ಟು ಜಾಬ್ ಅಂತ. ಆಫ್ಟರ್ ದಟ್ ಬೇರೆ ಪರ್ಸನಾಲಿಟಿಗಳು ನೋಡಿ, ಇವಾಗ ಒಳ್ಳೆ ಪರ್ಸನಾಲಿಟಿ ನಾರಾಯಣ ಮೂರ್ತಿ ನೋಡ್ತೀವಿ, ಬಿಲ್ ಗೇಟ್ಸ್ ನೋಡ್ತೀವಿ, ಅಥವಾ ಯಾರೋ ಒಬ್ಬರು ಲೀಡರ್ ನೋಡ್ತೀವಿ. ಅವ್ರಿಗೂ 24 hours ಇರುತ್ತೆ, ನಮಗೂ 24 hours ಇರುತ್ತೆ. ಇದೇ 24 hours ಅಲ್ಲಿ ನಾರಾಯಣ ಮೂರ್ತಿ ಅವರು ಒಂದು $6 billion ಕಂಪನಿ ಹೆಂಗ್ ಮಾಡಿದ್ರು, ಧೀರುಭಾಯಿ ಅಂಬಾನಿ ಹೆಂಗ್ ಒಂದು ದೊಡ್ಡ ಕಂಪನಿ ಕಟ್ಟಿದ್ರು. ಇದೇ ತರ ನೋಡ್ತಾ 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 ಪರ್ಸನಾಲಿಟಿ ಡೆವಲಪ್ಮೆಂಟ್ ಬೇಕೇ ಬೇಕು. ಅದಿದ್ರೆ ಮಾತ್ರ ಐ ಕ್ಯಾನ್ ಕಮ್ ಅಪ್ ಇನ್ ಮೈ ಲೈಫ್ ಅಂತ ಹೇಳಿ ನೂರಾರು ಪುಸ್ತಕ, ಹಲವಾರು ಘಟನೆಗಳಿರ್ಬೋದು. ಯಾಕಂದ್ರೆ ಒಬ್ಬ KPTCL ಬಿಟ್ಟು ಇದಕ್ಕೆ ಬರ್ಬೇಕು ಅಂತ ಏನೋ ಒಂದು ಮೂಲ ಕಾರಣ ಇರುತ್ತೆ. ಪರಿವರ್ತನೆ ಯಾರು ನಿಮ್ಗೆ ಅಲ್ಲಿ ಒಂದು ವ್ಯಕ್ತಿ, ಯಾರು ಪ್ರೇರಣೆ ನಿಮ್ಗೆ ನೀಡಿದಂತ ವ್ಯಕ್ತಿ ಆ ಒಂದು ಸಮಯದಲ್ಲಿ? ಇದೆಲ್ಲ ನೋಡ್ಬೇಕು ಅಂತಂದ್ರೆ ಆಕ್ಚುಲಿ ಮೈ ಫ್ಯಾಮಿಲಿ ಈಸ್ ಆಲ್ಸೋ ಬಿಹೈಂಡ್ ಮೀ.
ಆಕ್ಚುಲಿ ಮೈ ವೈಫ್ ನನ್ನ ಚಿಲ್ಡ್ರನ್ ಸುಮಾರು ಜನ ಕೆಲವು ದೊಡ್ಡವರಿಗೆಲ್ಲ ನಾನು ಬಿಟ್ಟಿದ್ದು ಅವ್ರಿಗೆ high risk. ರಿಸ್ಕ್ ಅಂತಾನೆ. ನಮ್ಮ ತಂದೆ ಅಲ್ಲೇ ಇದ್ರು KV-ನಲ್ಲಿ. ಆದ್ರೂ ಸಹ ಏನೋ ಒಂದು ಲೈಫಲ್ಲಿ ಮಾಡ್ಬೇಕು. ಇಲ್ಲಿದ್ರೆ ಒಂದು ಬಾಕ್ಸ್ ಅಲ್ಲೇ ಇರ್ತೀನಿ. ಇಫ್ ಐ ಗೋ ಔಟ್ ಆಫ್ ದಿಸ್ ಬಾಕ್ಸ್, ಇವನ್ ಇವಾಗ KPTC ಅಲ್ಲಿ ಇವಾಗ ಹೋಗಿ ನೋಡಿದ್ರೆ ನಾನು ನನ್ನ ಜೊತೆಲಿ ಇದ್ದವರೆಲ್ಲ ಇನ್ನೂ ಅವರೆಲ್ಲ ಒಂದೇ ಬಾಕ್ಸ್ ಅಲ್ಲೇ ಇದ್ದಾರೆ. ಬಟ್ ನನ್ನ ಎಕ್ಸ್ಪಾನ್ಷನ್ ಆಗಿರೋದು ಐ ಕ್ಯಾನ್ ಎಕ್ಸ್ಪ್ಯಾಂಡ್ ಎನಿವೇರ್ ಇನ್ ದ ವರ್ಲ್ಡ್. ಆ ತರ ಒಂದು ಕರೇಜ್ ಬಂದಿದೆ ಬಿಕಾಸ್ ಮೈ ಪರ್ಸನಾಲಿಟಿ ಹ್ಯಾಸ್ ಟೋಟ್ಲಿ ಚೇಂಜ್ಡ್. Personality, it has changed because I wanted that to change. I wanted to become a better person. So expansion ಆಗ್ತಾ personal growth ಆಗ್ತಾ I began to grow myself. So ಈ ತರ ಗ್ರೋತ್ ಆಫೀಸ್ ಗಳಲ್ಲಿ ಅದು ಇದು ಎನ್ಕರೇಜ್ಮೆಂಟ್ ಸಿಗಲ್ಲ, ಸಂಬಳ ಸಿಗ್ಬೋದು ಅಷ್ಟೇ. So that is why I came out of the KPTC. ಸ್ಟಾಗ್ನೆಂಟ್ ಲೈಫ್ ಗಿನ್ನ ನೀವು ಒಂದು ಚಲನಶೀಲ ಬದುಕಿಗೆ ಅಬ್ಸಲ್ಯೂಟ್ಲಿ ಎಲ್ಲ ಏನೋ ಒಂಥರ ಬಾಕ್ಸ್ ಅದು ಇದು ಯೂಸ್ ಮಾಡ್ತೀವಿ. 5:30 ಹೋಗ್ತೀವಿ, 10 ಗಂಟೆ 5:30 ಮನೆಗೆ ಬರ್ತೀವಿ. ಲಂಚ್ ಓಕೆ ಅಂದ್ರೆ ಏನು ಅಂತದೇನೋ ಸಿನ್ಸಿಯರ್ ಆಗಿ ಮಾಡಿ ಏನ್ ಗ್ರೇಟೆಸ್ಟ್ ಆಗಿ ಅಚೀವ್ ಮಾಡಕ್ ಆಗೋದಿಲ್ಲ. ಓಕೆ ಮೇಬಿ ಯು ವಿಲ್ ಕಮ್ ಟು ಸಮ್ ಗುಡ್ ಪೋಸ್ಟ್, ಸಂಬಳ ಸಿಗುತ್ತೆ. ಬಟ್ ನಿಮ್ಗೆ ಏನ್ ಬೇಕೋ ಅದನ್ನ ಮಾಡ್ಬೇಕು ಅಂತಂದ್ರೆ ಯು ಹ್ಯಾವ್ ಟು ಬಿ ಆನ್ ಯುವರ್ ಓನ್ ಅಂತ ನನ್ಗೆ ಅನಿಸ್ತು. ಅಲ್ಲ, ಈಗ ನೀವು ತರಬೇತಿ ಕೊಡೋಕ್ಕಿಂತ ಮುಂಚೆ ನೀವು ಎಲ್ಲಿ ತರಬೇತಿಯನ್ನ ಹೊಂದಿದ್ರಿ? ನನಗೆ ತರಬೇತಿ ಬೇಕಾದ ಸೆಮಿನಾರ್ಸ್, ಬುಕ್ಸ್, ಮತ್ತೆ ಸುಮಾರು ಪರ್ಸನಾಲಿಟಿ ಡೆವಲಪ್ಮೆಂಟ್. ಮೊದಲು ಆಕ್ಚುಲ್ ಆಗಿ ಐ ಯೂಸ್ ಟು ಅಟೆಂಡ್ ದಿಸ್ ಭರತ್ ಚಂದ್ರಸ್ ಟ್ರೈನಿಂಗ್ ಅಕಾಡೆಮಿ. ಸೊ ಭರತ್ ಚಂದ್ರ ಇಂದ ನೋಡಿದೆ ಅವಾಗಿಂದನು ಇದೇ ವಾಟ್ ಇಸ್ ದಿಸ್ ಮೆಮೊರಿ ಟೆಕ್ನಿಕ್, ಪರ್ಸನಾಲಿಟಿ ಚೇಂಜ್ ಆದ್ರೆ ಹೆಂಗ್ ಅಚೀವ್ ಮಾಡಬಹುದು ಅಂತ ಅನ್ಬಿಟ್ಟು ಐ ವಾಸ್ ಇನ್ಸ್ಪೈರ್ಡ್ ಬೈ ಹಿಮ್ ಆಲ್ಸೋ. ಸೊ ಇಟ್ ಆಲ್ ಚೇಂಜ್ ಅಬೌಟ್ 15-16 years ಬ್ಯಾಕ್. ಸುಮಾರು ಪ್ರೋಗ್ರಾಮ್ಸ್ ಅಟೆಂಡ್ ಮಾಡಿದಾಗ ಅಲ್ಲಿಂದ ಸ್ವಲ್ಪ ಸ್ಪಿರಿಚುವಲ್ ಗ್ರೋತ್ ಬಂತು. ಸೊ ಸ್ಟ್ರೆಂತ್ ಬರ್ತಾ ಹ್ಯೂಮನ್ ಬೀಯಿಂಗ್ ಬಿಗ್ಯಾನ್ ಟು ಗ್ರೋ. ಏನ್ ಕಷ್ಟ ಇದ್ರು ವಿ ಕ್ಯಾನ್ ಏಬಲ್ ಟು ಹ್ಯಾಂಡಲ್ ಅಂತ. ಸೊ ಯುವರ್ ಪ್ರೆಸೆಂಟ್ ಸರ್ಕಮ್ಸ್ಟಾನ್ಸಸ್ ಅಲ್ಲಿ ಒಂದು ಟ್ರಾಫಿಕ್ ಹ್ಯಾಂಡಲ್ ಮಾಡ್ಲಿ, ಒಂದು ಫ್ಯಾಮಿಲಿ ಹ್ಯಾಂಡಲ್ ಮಾಡ್ಲಿ, ಒಂದು ಫೈನಾನ್ಷಿಯಲ್ ಪ್ರಾಬ್ಲಮ್ ಹ್ಯಾಂಡಲ್ ಮಾಡ್ಲಿ, ಒಂದು ಮಗಳ ಮದುವೆ ಹ್ಯಾಂಡಲ್ ಮಾಡ್ಲಿ, ಏನಿದ್ರೇನು ಯು ಮಸ್ಟ್ ಬಿ ಸ್ಟ್ರಾಂಗ್ ಇನ್ಸೈಡ್. ಮೇಲಿಂದ ಮೇಲ್ ಮಾತಾಡ್ಕೊಂಡು ನಾವ್ ಇರಕ್ಕಾಗಲ್ಲ. ಸೊ ಪರ್ಸನಾಲಿಟಿ ಹ್ಯಾಸ್ ಟು ಕಮ್ ಫ್ರಮ್ ಇನ್ಸೈಡ್ ಟು ಔಟ್ಸೈಡ್. ಹಿಡನ್ ಜೆಮ್ ಅಂತಾರೆ. ಅಬ್ಸಲ್ಯೂಟ್ಲಿ ಇಟ್ಸ್ ಹಿಡನ್. ಎವ್ರಿಥಿಂಗ್ ಇಸ್ ಪೊಟೆನ್ಷಿಯಲ್ ಇಸ್ ಹಿಡನ್, ಇಟ್ಸ್ ನಾಟ್ ಔಟ್ಸೈಡ್. ಅಲ್ಲ, ಈಗ ಒಂದು ವ್ಯಕ್ತಿತ್ವದ ಒಂದು ಮನುಷ್ಯ ಒಬ್ಬ ವ್ಯಕ್ತಿತ್ವ ಸಂಪೂರ್ಣ ವ್ಯಕ್ತಿತ್ವ ವಿಕಸನ ಆಗ್ಬೇಕು ಅಂತಂದ್ರೆ ಅದಕ್ಕೆ ಪೂರಕವಾದಂತ ಕೆಲವು ಗುಣಗಳಿರುತ್ತೆ, ಅಂದ್ರೆ ಒಂದು ಕ್ಯಾರೆಕ್ಟರಿಸ್ಟಿಕ್. ಅದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಪರ್ಸನಾಲಿಟಿ ಅಂತಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಪರ್ಸನಾಲಿಟಿ ಬರುತ್ತೆ. ಇವಾಗ ಇಫ್ ಯು ವಾಚ್ ಅಬ್ದುಲ್ ಕಲಾಂ, ಹಿ ಹ್ಯಾಸ್ ಅ ವಿಷನ್ ಅಂಡ್ ಡ್ರೀಮ್. ಇಫ್ ಯು ವಾಚ್ ನಾರಾಯಣ್ ಮೂರ್ತಿ, ಅವ್ರದ್ದು ಒಂದು ವ್ಯಾಲ್ಯೂಸ್. ಸೊ ನಮ್ದು ಅವ್ರಿಗೆ ಏನ್ ಬಂತು, $6 billion ಕಂಪನಿ ಮಾಡ್ಬೇಕು ಅಂತ ಯಾವತ್ತೂ ಬಂದಿರಲಿಲ್ಲ. ಓಕೆ, ಇವನ್ ನಾವು ಒಂದು ಕಂಪನಿ ಅವ್ರು ಹೇಳ್ತಾ ಇದ್ರು, ಮೊನ್ನೆ ಒಂದು ಇಂಟರ್ವ್ಯೂ ನೋಡ್ತಾ ಇದ್ದೆ ನಾರಾಯಣ್ ಮೂರ್ತಿ, ಸೂರ್ಯಮೂರ್ತಿ. ನಾವು ಕಂಪನಿ ಮಾಡಿದ್ದೆ ಟು ಕ್ರಿಯೇಟ್ ವ್ಯಾಲ್ಯೂ ದಟ್ ಕಂಪ್ಯೂಟರ್ಸ್, ಸಾಫ್ಟ್ವೇರ್ ಮತ್ತೆ ನಮ್ಮ ಇಂಡಿಯಾದಲ್ಲಿ ಎಲ್ಲರಿಗೂ ಸಿಗ್ಲಿ, ಇವನ್ ಕಡೆ ಜನಗಳಿಗೂ. ಸೊ ಇಟ್ ಬಿಕೇಮ್ a $6 billion ಕಂಪನಿ. ಅವ್ರೇನ್ ಮನಿ ಅಂತ ಒಂದು ಗೋಲ್ ಇಟ್ಕೊಂಡಿಲ್ಲ. ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಗೋಲ್. ನಮ್ ಗೋಲು, ನಮ್ ವಿಷನ್, ನಮ್ ಮಿಷನ್ ಅಂಡ್ ಎವ್ರಿ ಡೇ ಮೂಮೆಂಟ್ ಬೈ ಮೂಮೆಂಟ್ ಯಾವ ತರ ಆಕ್ಷನ್ ತಗೋತೀವಿ, ದಟ್ ಬಿಲ್ಡ್ಸ್ ಅಪ್ ಯುವರ್ ಹೋಲ್ ಲೈಫ್. ಸರಿ, ಈಗ ವ್ಯಕ್ತಿತ್ವ ವಿಕಸನ ಮುಖ್ಯವಾಗಿ ಆತ್ಮವಿಶ್ವಾಸ ಅಂದ್ರೆ ಸೆಲ್ಫ್ ಕಾನ್ಫಿಡೆನ್ಸ್, ಸೆಲ್ಫ್ ಎಸ್ಟೀಮ್ ಅಂತ ಹೇಳ್ತೀವಿ. ಏನದಂಗಂದ್ರೆ ಏನು, ಏನದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ. ಸೆಲ್ಫ್ ಕಾನ್ಫಿಡೆನ್ಸ್, ಇವಾಗ ನೀವೊಂದು ಒಂದು ಪ್ರಾಜೆಕ್ಟ್ ಕೊಡ್ತೀರಾ ನನಗೆ, ನನ್ನ ಹತ್ರ ನಾಲೆಡ್ಜ್ ಇರುತ್ತೆ, ಓಕೆ, ಎಲ್ಲಾನು ಇರುತ್ತೆ. ಬಟ್ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದನ್ನ ಅದನ್ನ ಮಾಡ್ತೀನಿ ಅಂತ ನನಗೆ ಒಂದು ಭರವಸೆ ಇಲ್ಲದೆ ಇದ್ಮೇಲೆ ಆ ಪ್ರಾಜೆಕ್ಟ್ ನಾನು ಇನ್ ಸ್ಪೈಟ್ ಆಫ್ ಮೈ ಎಜುಕೇಶನ್, ನನ್ನ ಡಿಗ್ರಿ, ನನ್ನ ಎಕ್ಸ್ಪೀರಿಯನ್ಸ್ ಮಾಡಕ್ಕಾಗಲ್ಲ. ಸೊ ಎವ್ರಿ ಮೂಮೆಂಟ್ ಯಾವುದೇ ಒಂದು ಲೈಫಲ್ಲಿ ಒಂದು ಕೆಲಸ ತಗೊಂಡಾಗ, ಒಂದು ಪ್ರಾಜೆಕ್ಟ್ ತಗೊಂಡಾಗ, ಇವನ್ ಟು ಟಾಕ್ ಟು ಯು ಐ ನೀಡ್ ಅ ಲಾಟ್ ಆಫ್ ಸೆಲ್ಫ್ ಕಾನ್ಫಿಡೆನ್ಸ್. ಸೊ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಇಟ್ ಇಸ್ ಒಳಗಡೆಯಿಂದ ಎಲ್ಲರಿಗೂ ಇದ್ದೇ ಇರುತ್ತೆ. ಓನ್ಲಿ ಥಿಂಗ್ ಇಸ್ ಅವನು ಯಾವ ತರ ಅದನ್ನ ಬಿಲ್ಡಪ್ ಮಾಡ್ಕೊಂಡಿರ್ತಾನೆ, ಅವ್ನ ಡ್ರೀಮ್ ಏನಿದೆ, ಅವನು ಗೋಲ್ ಏನಿದೆ, ಅವನು ಹೇಗಾದ್ರೆ ನಾನು ಮಾಡ್ಲೇಬೇಕು ಅಂತ ಅವ್ನು ಬಂದಾಗ, ಸೊ ಸೆಲ್ಫ್ ಕಾನ್ಫಿಡೆನ್ಸ್ ಕಮ್ಸ್ ಔಟ್ ಆಫ್ ಹಿಮ್. ಇಟ್ ಇಸ್ ಅ ಪವರ್ ವಿತ್ ಇನ್ ಹಿಮ್. ಒಳಗಡೆ ಇರುವಂತ ಶಕ್ತಿನ ಹೊರ ತರಬೇಕು ಅಂದಾಗ ಏನು, ಯಾವ ರೀತಿ ಅದನ್ನ ನಾವು ಹೊರಗಡೆ ತರಬಹುದು? ಅಂದ್ರೆ ಕಾನ್ಫಿಡೆನ್ಸ್ ಲೆವೆಲ್ ಇನ್ಕ್ರೀಸ್ ಮಾಡ್ಕೊಳ್ಳೋದು ಯಾವ ರೀತಿ? ಕಾನ್ಫಿಡೆನ್ಸ್ ಲೆವೆಲ್ ಸಪೋಸ್ ನೀವು ಕಾನ್ಫಿಡೆನ್ಸ್ ಲೆವೆಲ್ ಇನ್ಸ್ಪೈರಿಂಗ್, ಸಪೋಸ್ ನಿಮ್ಮನ್ನು ನೋಡ್ತೀವಿ ನಾವು, ಸಪೋಸ್ ಅಥವಾ ಒಂದು ಒಳ್ಳೆ ಲೀಡರ್ನ ನೋಡ್ತೀವಿ. ಅದು ಯಾರಾದ್ರೂ ಇರ್ಬೋದು, ಅಬ್ದುಲ್ ಕಲಾಂ, ನಾರಾಯಣ್ ಮೂರ್ತಿನೋ, ಧೀರುಭಾಯ್ ಅಂಬಾನಿನೋ, ಅಥವಾ ಇವನ್ ಎನಿ ಆಫ್ ದಿ ಸ್ಪೋರ್ಟ್ಸ್ ಮನ್ ಲೈಕ್ ಸಚಿನ್ ತೆಂಡೂಲ್ಕರ್, ರಾಹುಲ್ ದ್ರಾವಿಡ್, ಯಾರನ್ನ ನೋಡಿದಾಗ ಅವ್ರ ಇನ್ಸ್ಪೈರಿಂಗ್ ಟ್ರೈಟ್ಸ್ ಏನೇನಿರುತ್ತೆ, ಅವ್ರ ಹತ್ರ ಕಾನ್ಫಿಡೆನ್ಸ್. ಇವಾಗ ರಾಹುಲ್ ದ್ರಾವಿಡ್ ತಗೊಳ್ಳಿ, ಅವ್ರು ಮೊನ್ನೆ ರಿಟೈರ್ ಆದಾಗ ದ ಮೈನ್ ಟ್ರೈಟ್ ಅವ್ರ ಹತ್ರ ಇದ್ದಿದ್ದು ದ ಫೋಕಸ್. ಆ 16 ವರ್ಷನೂ ಅವ್ರು ಬರೇ ಕ್ರಿಕೆಟ್ ಆಡಿದೀನಿ ಅಂತ ಹೇಳ್ತಾರೆ. ಸೊ ಅದನ್ನ ಫೋಕಸ್ ಮಾಡಿದಾಗ ತನಗೆ ಏನ್ ಬೇಕು ಅಂತ ತನಗೆ ಗೊತ್ತಾದಾಗ, ಕ್ಲಾರಿಟಿ ಬಂದಾಗ, ತನ್ನ ಪೊಟೆನ್ಶಿಯಲ್ ಆಟೋಮೆಟಿಕ್ಲಿ ಈಸಿಯಾಗಿ ಬಂದ್ಬಿಡುತ್ತೆ. ಅದು ಬರಬೇಕು ಅಂತಂದ್ರೆ ತುಂಬಾ ಡಿಸ್ಟ್ರಾಕ್ಷನ್ಸ್, ರೈಟ್ ಫ್ರಮ್ ದ ಕಾಲೇಜ್ ಲೆವೆಲ್, ಸ್ಕೂಲ್ ಲೆವೆಲ್ ಇರೋರಿಗೆ ದೋ ಟ್ಯಾಲೆಂಟ್ ಇದ್ರೂ ಅದು ಬರಲ್ಲ. ಸೊ ಈ ಹಿಮ್ಸೆಲ್ಫ್ ಹ್ಯಾಸ್ ಟು ಅಬ್ಸರ್ವ್ ಅಂಡ್ ಕಮ್ ಔಟ್. ಸರ್, ಈಗ ಇದನ್ನು ಇನ್ನೊಂದು ಆಟಿಟ್ಯೂಡ್ ಅಂತಾರೆ.
ಅಂದ್ರೆ ಒಂದು ರೀತಿ ಮನೋಭಾವ. ಹೌದು. ಅಂದ್ರೆ ನಾವು ಆ ಮನೋಭಾವನ ಯಾವ ರೀತಿ ಬೆಳೆಸ್ಕೋಬೇಕು, ಮನೋಭಾವ ಅಂದ್ರೆ ಏನು, ಅದ್ರ ಬಗ್ಗೆ ಒಂದು ಎಕ್ಸ್ಪ್ಲೇನ್ ಮಾಡಿ. ಆಟಿಟ್ಯೂಡ್ ಏನಾಗುತ್ತೆ ಅಂದ್ರೆ ಯೂಶುವಲ್ ಆಗಿ ಏನಾಗುತ್ತೆ, ನಾವು ಎಲ್ಲಿ ನೋಡಿದ್ರು ನಾವು ನೆಗೆಟಿವ್ ಆಟಿಟ್ಯೂಡೇ ನೋಡ್ತೀವಿ. ಸಪೋಸ್ ನಾವು ರೋಡಲ್ಲಿ ಹೋಗ್ತಾ ಇದ್ರೆ ಮೋಟರ್ ಬೈಕಲ್ಲಿ ಸ್ಪೀಡ್ ಆಗಿ ಬರ್ತಾರೆ, ಆಕ್ಸಿಡೆಂಟ್ ಮಾಡ್ತಾರೆ, ಅಥವಾ ರೋಡಲ್ಲಿ ಕಸ ಬಿಸಾಕ್ಬಿಟ್ಟಿರ್ತಾರೆ, ಅಥವಾ ಅಲ್ಲೇ ಟಾಯ್ಲೆಟ್ ಯೂಸ್ ಮಾಡ್ತಾ ಇರ್ತಾರೆ. ಸೊ ನಮ್ಮ ಇಂಡಿಯಾದಲ್ಲಿ ಬೆಳ್ಕೊಂಡ್ ಬಂದ್ಬಿಟ್ಟಿದೆ ಅದು ಮುಗಿಯೋದು. ಸೊ ಇದು ನೆಗೆಟಿವ್ ಆಟಿಟ್ಯೂಡ್ ಅಂತಾನು ಕರೆಯಕ್ಕಾಗಲ್ಲ. ಸೊ ಇಟ್ ಇಸ್ ಆಲ್ ಇಸ್ ದೇರ್ ಇನ್ ದ ಹ್ಯಾಬಿಟ್. ಸೊ ಇದು ನೆಗೆಟಿವ್ ಆಟಿಟ್ಯೂಡ್ ಇದರಿಂದ ಒಬ್ಬನಿಗೆ ಕಷ್ಟ ಆಗ್ತಾ ಇದೆ ಇವಾಗ ಅಂತ ಗೊತ್ತಾದಾಗ ಅವ್ನು ಯಾವಾಗ ಅದನ್ನ ಪರಿವರ್ತನೆ ಈ ಟೇಕ್ಸ್ ಚೇಂಜ್ ದೆ. ಸೊ ಆ ಟ್ರಾನ್ಸ್ಫಾರ್ಮೇಶನ್ ಅವ್ನಿಗೆ ಏನಾಗುತ್ತೋ ಅವನಿಗೆ ಹಿ ಹ್ಯಾಸ್ ಅ ಬೆಟರ್ ಆಟಿಟ್ಯೂಡ್. ಸಪೋಸ್ ಪೇಷನ್ಸ್ ಇಸ್ ಒನ್ ಆಫ್ ದ ವರ್ಚ್ಯೂ. ಯಾರು ಏನೇ ಬೈಲಿ ನನ್ನ ಕೆಲಸನ ನಾನ್ ಮಾಡೇ ಮಾಡ್ತೀನಿ, ಬಿಕಾಸ್ ನನ್ಗೊಂದು ನಿರ್ಧಾರ ಇದೆ, ನನ್ಗೊಂದು ಗೋಲ್ ಇದೆ, ಡಿಸಿಷನ್ ಮೇಕಿಂಗ್ ಇದೆ ಅಲ್ಲಿ. ಸೊ ಅದನ್ನ ಪವರ್ಫುಲ್ ಆಗಿ ಅವ್ನು ತಗೊಂಡ್ ಹೋಗ್ತಾನೆ. ಸೊ ಇಸ್ ಆಟಿಟ್ಯೂಡ್ ಕೌಂಟ್ಸ್ ದಟ್. ಸೊ ಎಲ್ಲಾ ಸರ್ಕಮ್ಸ್ಟೆನ್ಸಸ್ ಅಲ್ಲೂ ಅವ್ನ ಆಟಿಟ್ಯೂಡ್, ಡೈನಮಿಕ್ಸ್, ಗ್ರೂಪ್ ಡೈನಮಿಕ್ಸ್, ಟೀಮ್ ಇಂಟೆಗ್ರಿಟಿ ಅಂತೆಲ್ಲ ಕರೀತಾರೆ ಕಾರ್ಪೊರೇಟ್ ಅಲ್ಲಿ. ಸೊ ಅದನ್ನ ಯಾವ ತರ ಅವನು ಯೂಸ್ ಮಾಡ್ತಾ ಹೋಗ್ತಾನೋ ಹಿಸ್ ಆಟಿಟ್ಯೂಡ್ ವಿಲ್ ಬಿಕಮ್ ಎ ವೇ ಆಫ್ ಲೈಫ್. ಸೊ ಅವನ ಆಟಿಟ್ಯೂಡ್ ಅನ್ನೋದು ಒಂದು ಕವಚ ಅಂತ ತಿಳ್ಕೊಳ್ಳಿ. ಇವಾಗ ನಿಮ್ ನೋಡಿದ ತಕ್ಷಣ ಒಳ್ಳೆಯವರು ನನಗೆ ಅವ್ರು ಏನೇ ಇರ್ಬೋದು. ಸೊ ಏನೇ ಎಕ್ಸ್ಪೆಕ್ಟ್ ಮಾಡ್ಬೋದು, ದಿಸ್ ಮ್ಯಾನ್ ಇಸ್ ಹೆಲ್ಪ್ಫುಲ್, ಇವರಿಂದ ತುಂಬಾ ಹೆಲ್ಪ್ ಆಗುತ್ತೆ, ಅಥವಾ ಕರ್ನಾಟಕಕ್ಕೆ ಹೆಲ್ಪ್ ಆಗುತ್ತೆ, ಅಥವಾ ನಮ್ಮ ಸ್ಟೂಡೆಂಟ್ಸ್ ಹೆಲ್ಪ್ ಆಗುತ್ತೆ, ಅಥವಾ ನಮ್ಮ ಕಾರ್ಪೊರೇಟ್ಸ್ ಆಟಿಟ್ಯೂಡ್ ಬೆಳೆಸ್ಕೊಂಡ್ ಬಂದಿರೋರ್ನ he will grow in life also, because every moment we have to grow only by attitude. ಸರ್, ಈಗ ಮನೆ ವಾತಾವರಣನೇ ಒಂಥರ ಇರುತ್ತೆ. ಈಗ ತಂದೆ ತಾಯಿಗಳು ಯಾವುದೋ ಒಂದು ಮೈಂಡ್ ಸೆಟ್ ಅಲ್ಲಿ ಬೆಳೆಸ್ಬಿಟ್ಟಿರ್ತಾರೆ ಮಕ್ಕಳನ್ನ. ಸಡನ್ ಆಗಿ ಅವನು ಬದಲಾವಣೆ ಆಗ್ಬೇಕು ಅಂದಾಗ ತುಂಬಾ ಒಂದು ರೀತಿಯ ಜಂಜಾಟ ಆಗುತ್ತೆ. ಅದರಿಂದ ಯಾವ ರೀತಿ ಓವರ್ಕಮ್ ಮಾಡೋದು ಇದೆ, ಅದಕ್ಕೆ ಹೇಳೋದು. ಈಗ ಆರ್ಥೋಡಾಕ್ಸ್ ವರ್ಸಸ್ ಅನ್ಆರ್ಥೋಡಾಕ್ಸ್ ಅಂತ ಹೇಳ್ತಾರೆ. ಈ ಮನೆದು ಏನಾಗುತ್ತೆ ಅಂದ್ರೆ ನಮ್ದು ಟ್ರೆಡಿಷನಲ್ ಫ್ಯಾಮಿಲೀಸ್, ಅದಕ್ಕೆ ಏನದು ಚೌಕಟ್ಟಲ್ಲಿ ಬೆಳೆದಿರ್ತಾರೆ. ಏನದು ಜನರೇಷನ್ ಗ್ಯಾಪ್. ಆ ಜನರೇಷನ್ ಗ್ಯಾಪ್ ನಲ್ಲಿ ಏನಾಗುತ್ತೆ ಅಂದ್ರೆ ಅವ್ರದ್ದು ಮೈಂಡ್ ಸೆಟ್, ಯೂಶುವಲ್ ಆಗಿ ಹ್ಯೂಮನ್ ಬೀಯಿಂಗ್ ಏನ್ ಮಾಡ್ತಾನೆ ಅಂದ್ರೆ ಬರೇ ಪಾಸ್ಟ್ ಅಲ್ಲೇ ಮಾತಾಡ್ತಾನೆ. ಹೌದು, ನಾನ್ ಹಂಗ್ ಮಾಡಿದ್ದೆ, ನನ್ ಕಾಲದಲ್ಲಿ ಹಂಗಿತ್ತು, ಬೆಂಗಳೂರು ಚೆನ್ನಾಗಿತ್ತು, ಬಸವನಗುಡಿ ಈ ತರ ಚೆನ್ನಾಗಿತ್ತು, MG ರೋಡ್ ಹಂಗಿತ್ತು ಅಂತ ಅನ್ಬಿಟ್ಟು ಬರೇ ಪಾಸ್ಟ್ ಮಾತಾಡ್ತಾನೆ. ಬಟ್ ಇವಾಗಿನ ಜನರೇಷನ್ ಅವನೇನ್ ಮಾಡ್ತಾನೆ, ಪ್ರೆಸೆಂಟ್ ಅನ್ನು ನೋಡ್ತಾನೆ. ಹೌದು, ಮತ್ತೆ ಫ್ಯೂಚರ್ ಅನ್ನು ನೋಡ್ತಾನೆ. ಅವ್ನು ಎಲ್ಲಾ ತರ IT ನಲ್ಲಿ ನೋಡ್ತಾನೆ, ಯೂಟ್ಯೂಬ್ ನೋಡ್ತಾನೆ, ಫೇಸ್ಬುಕ್ ಅಲ್ಲಿ ನೋಡ್ತಾನೆ, ಗೂಗಲ್ ನೋಡ್ತಾನೆ. ಎವ್ರಿಥಿಂಗ್ ಹಿ ಹ್ಯಾಸ್ ಅ ಲಾಟ್ ಆಫ್ ನಾಲೆಜ್. ಎಲೆಕ್ಟ್ರಾನಿಕ್ ಎವ್ರಿಥಿಂಗ್ ಗ್ಯಾಡ್ಜೆಟ್ಸ್ ಎಲ್ಲ ಇದೆ ಅವನಿಗೆ. ಮೊನ್ನೆ ತರ ಹೇಳ್ತಾ ಇದ್ರಲ್ಲ, ಇವನ್ ಮೊಬೈಲ್ ನಲ್ಲೂ ಕ್ಯಾಸ್ಪರ್ಸ್ಗೆ ಹಾಕಿದ್ರೆ ಎಲ್ಲಿ ಕಳ್ತನ ಮಾಡಿದಾರೆ ಅಂತ. ಸೊ ಅವನೇನ್ ಮಾಡ್ತಾನೆ, ಆ ಜನರೇಷನ್ ಗ್ಯಾಪ್ ಅಲ್ಲಿ ಯಾವ್ದು ಒಂದಕ್ಕೊಂದು ಕ್ಯಾರಿಲೇಟ್ ಆಗಲ್ಲ. ಬಟ್ ಏನಂದ್ರೆ ದ ಓನ್ಲಿ ಥಿಂಗ್ ವಿಚ್ ಕ್ಯಾನ್ ಕಾರ್ರಿಲೇಟ್ ಇಸ್ ಓಲ್ಡ್ ಜನರೇಷನ್ ಹ್ಯಾಸ್ ಟು ಟ್ಯೂನ್ ಅಪ್ ಟು ದ ಒನ್ ನ್ಯೂ ಗ್ಯಾಪ್ ಕಮ್ಮಿ ಮಾಡ್ಬೇಕು. ಆಮೇಲೆ ನ್ಯೂ ಜನರೇಷನ್ ಸ್ವಲ್ಪ ಒಳ್ಳೆ ಕಲ್ಚರ್ ನಮ್ಮ ಹತ್ರ ಏನೇನ್ ಬಂದಿದೆ. ಇವಾಗ ಭಗವದ್ಗೀತೆಯಲ್ಲಿ ಒಳ್ಳೆ ಕಲ್ಚರ್ ಇರ್ಬೋದು, ಅಥವಾ ಯಾವ್ದೋ ಒಂದು ರಿಲಿಜನ್ ಒಳ್ಳೆ ಕಲ್ಚರ್ ಇರ್ಬೋದು. ಆ ಕಲ್ಚರ್ ಅನ್ನು ತಗೊಂಡು ವಿ ಕ್ಯಾನ್, ಅಂಡ್ ನಮ್ ದೊಡ್ಡವ್ರಿಗೆ ಒಂಥರ ರೆಸ್ಪೆಕ್ಟ್ ಕೊಡೋದು. ಮತ್ತೆ ವ್ಯಾಲ್ಯೂಸ್ ಇನ್ ದ ಸೊಸೈಟಿ, ಎಥಿಕ್ಸ್ ಅಂಡ್ ವ್ಯಾಲ್ಯೂಸ್. ವುಮೆನ್ ಅಂದ್ರೆ ನಮ್ಗೆ ಶಕ್ತಿ, ವುಮೆನ್ ಅಂದ್ರೆ ಒಳ್ಳೆ, ನಮ್ಗೆ ಕಂಡ್ರೆ ಒಳ್ಳೆ ಇದು ಇಂಡಿಯಾದಲ್ಲಿ ಭಕ್ತಿ, ಒಂಥರ ಒಂದು ಮರ್ಯಾದೆ. ಸೊ ವೆಸ್ಟರ್ನೈಸ್ ಅಲ್ಲ. ಸೊ ಅದನ್ನೆಲ್ಲ ಗ್ಯಾಪ್ ನ ನಾವು ಏನ್ ಮಾಡ್ತೀವಿ, ಜನರೇಷನ್ ಗ್ಯಾಪ್ ಅಲ್ಲಿ ಇದೆರಡು ಈಸ್ಟ್ ಅಂಡ್ ವೆಸ್ಟ್ ಮಿಕ್ಸ್ ಮಾಡ್ತಾ ಬರ್ತೀವಿ. ಸೊ ಅಲ್ಲಿ ಸ್ಟೂಡೆಂಟ್ ಸಕ್ಸಸ್ ಆಗ್ತಾನೆ. ಸರ್, ಈಗ ವಿದ್ಯಾರ್ಥಿಗಳ ಬಗ್ಗೆ ನೀವು ಹೇಳ್ತಾ ಇದ್ದೀರಾ, ಸ್ಟೂಡೆಂಟ್ಸ್ ಅಂತಂದ್ರೆ ಸ್ಟೂಡೆಂಟ್ ಲೈಫ್ನ ಕೆಲವರು ಕ್ಯಾಶುಯಲ್ ಆಗಿ ತಗೊಂಡ್ಬಿಡ್ತಾರೆ. ಅಂದ್ರೆ ಏನೋ ಒಂದು ಎಕ್ಸಾಮ್ ಪಾಸ್ ಆದ್ರೆ ಆಯ್ತು, ಆಮೇಲೆ ನೋಡೋಣ, ಮತ್ತೆ ಗುರಿಯ ಕಡೆ ಗಮನ ಇರೋದಿಲ್ಲ. ಯಾವಾಗಿಂದ ನಾವು ಗುರಿಯ ಕಡೆ ಗಮನ ಇಟ್ಕೊಬೇಕು, ಆ ಕಡೆ ಸಕ್ಸಸ್ ಯಾವ ರೀತಿ ಆಗಕ್ಕೆ ಸಾಧ್ಯ? ಗುರಿ ಅವನು ಬೇಕಾದ್ರೆ ಅವನಿಗೆ ಡಿಗ್ರಿ ಆಗ್ಬಿಟ್ಟಿರುತ್ತೆ ಕೆಲವ್ರದ್ದು, ಬಟ್ ಗುರಿನೇ ಗೊತ್ತಿರಲ್ಲ ಅವ್ರಿಗೆ. ಈ ಕರೆ ತೆಗೆದುಕೊಂಡು ಮಾತಾಡ. ಹಲೋ ಹಲೋ, ನಮಸ್ಕಾರ ಚಂದ್ರಶೇಖರ್ ಅವ್ರಿಗೆ. ಮಾತಾಡಿ. ಮಿಸ್ಟರ್ ಅಶೋಕ್ ಅವ್ರ ಜೊತೆ ನಮಸ್ಕಾರ. ನಮಸ್ಕಾರ ಸರ್. ಸರ್, ಈಗ ಜಸ್ಟ್ ನಾನು ನೀವು ಒಂದು ಕ್ವಶನ್ ಬಗ್ಗೆ ಜಸ್ಟ್ ಅನಲೈಸ್ ಮಾಡ್ತಿದ್ದೆ. ಗ್ಯಾಪ್ ಬಿಟ್ವೀನ್ ಪ್ರೀವಿಯಸ್ ಅದು ಜನರೇಷನ್ ವೈಸ್, ಈಗಿನ ಜನರೇಷನ್ ಮತ್ತೆ ಇದು, ಆಮೇಲೆ ನಮ್ ಜನರೇಷನ್ ಎಲ್ಲ ನಾವು ಪಾಸ್ಟ್ ಇದ್ರ ಬಗ್ಗೆ ಹೇಳ್ತಾನೆ ಇರ್ತೀವಿ. ಅದು ಆಮೇಲೆ ಈಗಿನ ಹುಡುಗರು ಪ್ರೆಸೆಂಟ್ ಯೂಟ್ಯೂಬ್ ಅದು ಇದು ನೋಡ್ತಿರ್ತಾರೆ ಅಂತ. ಇಲ್ಲಿ ಈ ಗ್ಯಾಪ್ ನ ಫುಲ್ಫಿಲ್ ಮಾಡೋದಕ್ಕೆ ಆರ್ ಪೇರೆಂಟ್ಸ್ ಹ್ಯಾಸ್ ಟು ಕಮ್ ಟು ದಟ್ ಲೆವೆಲ್, ಆರ್ ದಿ ಸ್ಟೂಡೆಂಟ್ಸ್ ಅಟ್ ಪ್ರೆಸೆಂಟ್ ಪೀಪಲ್, ದ ಥಿಂಗ್ ಇಸ್ ಅವರು ಆ ಲೆವೆಲ್ ಬರ್ಬೇಕಾ? ಇನ್ನೊಂದು ಕ್ವಶನ್ ಏನು ಅಂದ್ರೆ, ಒಬ್ಬ ಹುಡುಗನ ಯಾವ ಏಜ್ ಇಂದ ನಾವು ಆಟಿಟ್ಯೂಡ್ ಡೆವಲಪ್ಮೆಂಟ್ ಮಾಡ್ಬೇಕು ಅನ್ನೋದು ನಂಗೆ ತುಂಬಾ ಮುಖ್ಯ. ಇದೆರಡು ನನ್ನ ಪ್ರಶ್ನೆ ಇದೆ. ಕೇಳಿಸ್ಕೊಳ್ಳಿ ಶ್ರೀಧರ್ ಅವರು. ವೆರಿ ವೆರಿ ಬ್ಯೂಟಿಫುಲ್ ಕ್ವಶನ್. ಕರೆಕ್ಟ್ ಶ್ರೀಧರ್ ಅವರೇ. ಒಂದು, ಎರಡು ಕೈಯಿಂದ ಸೇರಿದಾಗ ಮಾತ್ರ ಚಪಾಳಿ ಹೊಡೆಯುತ್ತಲ್ವಾ? ವಿ ಬೋತ್ ಎಲ್ಡರ್ಸ್, ದ ಓಲ್ಡರ್ ಜನರೇಷನ್ ಅಂಡ್ ನ್ಯೂ ಜನರೇಷನ್, ಸಮ್ವೇರ್ ದೇ ಹ್ಯಾವ್ ಟು ಮೀಟ್. ನಿಮ್ಮ ವ್ಯಾಲ್ಯೂಸ್ ಏನು ಒಳ್ಳೇದಿದೆಯೋ ಮಾತ್ರ ಅವನು ಯಂಗರ್ ಜನರೇಷನ್ ತಗೊಳಕ್ ಶುರು ಮಾಡ್ತಾನೆ. ಬಟ್ ಅಟ್ ದ ಸೇಮ್ ಟೈಮ್ ನ್ಯೂ ಜನರೇಷನ್ ಹತ್ರನೂ ಒಂದು ವ್ಯಾಲ್ಯೂಸ್ ಇದೆ.
ಆ ನ್ಯೂ ಜನರೇಷನ್ ಹತ್ರ ಏನ್ ವ್ಯಾಲ್ಯೂ ಇದೆ ಅಂತ ನಾವು ಅವ್ರಿಗೆ ಫೆಸಿಲಿಟೇಟ್ ಮಾಡ್ಕೊಂಡಾಗ, ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೊಂಡಾಗ, ಅವ್ರಿಗೂ ಏನಿದೆ ಗೋಲು, ಅವ್ರು ಯಾವ ತರ ಮುಂದೆ ಬರ್ಬೇಕು. ಈಗಿನ ಕಾಲದಲ್ಲಿ ನಾವು ಮೋಟರ್ ಬೈಕ್ ತಗೊಂಡ್ ಹೋಗ್ಬೇಡ ಅಂತ ಹೇಳಕ್ಕಾಗಲ್ಲ, 12 ಗಂಟೆಗೆ ಮನೆಗೆ ಬರ್ಬೇಡ ಅಂತ ಹೇಳಕ್ಕಾಗಲ್ಲ, ಮತ್ತೆ ಕಂಪ್ಯೂಟರ್ ಯೂಸ್ ಮಾಡ್ಬೇಡ, ಮತ್ತೆ ಇದು IT ಆಗಿ ಏನದು IT ಪಾರ್ಲರ್ಸ್ಗೆ ಹೋಗ್ಬೇಡ ಅಂತ ಹೇಳ್ಬೇಕಾಗಲ್ಲ. ಅಥವಾ ಹಿಂದಿನ ಕಾಲದಲ್ಲಿ ತರ ಆತರ ಒಂದು ಕನ್ಸರ್ವೇಟಿವ್ ಆಟಿಟ್ಯೂಡ್ ಇಲ್ಲ ಇವತ್ತು. ಫ್ರೆಂಡ್ಸ್ ನನ್ನ ಮನೆಗೆ ಬರಬೇಡಿ ಅಂತೆಲ್ಲ ಹೇಳಕ್ಕಾಗಲ್ಲ. ಬಟ್ ಎಲ್ಲಿ ವೇರ್ ಯು ಎಕ್ಸಾಕ್ಟ್ಲಿ ಯು ಮೀಟ್ ಇಸ್ ಇಟ್ ಈಸ್ ವಿತ್ ರಿಲೇಶನ್ಶಿಪ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್. ಇಟ್ ಈಸ್ ಟೋಟಲ್ ರಿಲೇಶನ್ಶಿಪ್. ನೀವು ಫೆಸಿಲಿಟೇಟ್ ಮಾಡ್ತಾ ಹೋಗ್ತೀರಾ ಅವನಿಗೆ. ಅನ್ಲೆಸ್ ಅವ್ನು ಏನಾದ್ರು ಪರ್ವರ್ಟೆಡ್ ಆಗಿ ಅವನೊಬ್ಬ ಡ್ರಗ್ ಆಗೋದು, ಅಥವಾ ಒಬ್ಬ ಕುಡುಕ ಆಗೋದು, ಅವ್ನು ಬ್ಯಾಡ್ ಸಹವಾಸ ಮಾಡ್ಕೊಳ್ಳೋದು, ಅಥವಾ ಅವನು ಲೈಫ್ ಅನ್ನು ಹಾಳು ಮಾಡ್ಕೊಳ್ಳೋದು, ಈ ತರ ಲೆವೆಲ್ಗೆ. ಯಾಕಂದ್ರೆ ವೆಸ್ಟರ್ನ್ ಕಂಟ್ರೀಸ್ ಇಂದ ಸುಮಾರು ಇಲ್ಲಿ ಬಂದ್ಬಿಟ್ಟಿದೆ ಈಗಾಗಲೇ. ಆ ತರ ಕಲ್ಚರ್ಗೆ ಹೋದಾಗ ಮಾತ್ರ ನೀವು ವಿಲ್ ಹ್ಯಾವ್ ಟು ಬಿ ಸ್ಟೆಪಿಂಗ್ ಇನ್ ವೆರಿ ವೆರಿ ಸ್ಟ್ರಿಕ್ಟ್ಲಿ. ಅದರ್ವೈಸ್ ಎ ನಾರ್ಮಲ್ ಚೈಲ್ಡ್ ಇದಕ್ಕೆಲ್ಲ ಒಂದು ಸ್ವಲ್ಪ ಟೆಂಡೆನ್ಸಿ ಇದ್ದೇ ಇರುತ್ತೆ. ಈಗ ಫ್ರೆಂಡ್ಸ್, ಅದು ಫಿಲಿಂ ನೋಡೋದು, ಅದು ಇದು, ಮತ್ತೆ ಸಿಕ್ಕಾಪಟ್ಟೆ ಮೀಡಿಯಾ ಎಲ್ಲ ಇರುತ್ತಲ್ಲ ಇವಾಗ. ಸೊ ಇದ್ರಲ್ಲೇ ಅವನೇನಾಗುತ್ತೆ, ಡೈವರ್ಷನ್ ಆಗುತ್ತೆ ಅವನಿಗೆ. ಸೊ ಆ ಟ್ರಾನ್ಸಿಷನ್ ಪೀರಿಯಡ್ ಅಲ್ಲಿ ಯು ವಿಲ್ ಹ್ಯಾವ್ ಟು ಹೆಲ್ಪ್ ದ ಚೈಲ್ಡ್, ನಾಟ್ ವಿತ್ ದ ಹೆಲ್ಪ್ ಆಫ್ ಯುವರ್ ಓಲ್ಡ್ ಜನರೇಷನ್ ವ್ಯಾಲ್ಯೂಸ್. ಅದ್ಯಾವುದೋ ನನ್ನ ಕಾಲದಲ್ಲಿ ಆಗಿದ್ದೆ, ನಾನು ನಡ್ಕೊಂಡು ಹೋಗ್ತಾ ಇದ್ದೆ, ನಾನು ಈ ತರ ಇದ್ದೆ, ಅವಾಗ ಎಂತ ಹೋಗೇನು ಇರ್ಲಿಲ್ಲ, ಎನ್ವೈರನ್ಮೆಂಟಲ್ ಪ್ರಾಬ್ಲಮೂ ಇರ್ಲಿಲ್ಲ. ಇವಾಗ ಬೇಗ ಹೋಗ್ಬೇಕಾಗುತ್ತೆ ಆಫೀಸ್ಗೆ, ಅವ್ನಿಗೆ ಈಸ್ ಟು ಬಿ ಇನ್ ಟೈಮ್, ಅಥವಾ ಕಾಲೇಜ್ಗೆ. ಈ ತರ ವ್ಯಾಲ್ಯೂಸ್ ಅನ್ನ ಅವನಿಗೆ ನೀವು ಅರ್ಥ ಮಾಡ್ಕೊಂಡು ಬಿಲ್ಡಪ್ ಮಾಡಕ್ಕೆ ನೀವು ಹೆಲ್ಪ್ ಮಾಡಿದಾಗ ಅವನು ರಿಲೇಶನ್ಶಿಪ್ಗೆ ನಿಮ್ಗೆ ರೆಸಿಪ್ರಿಕೇಟ್ ಮಾಡ್ತಾನೆ, ಯಂಗರ್ ಜನರೇಷನ್. ಓಕೆ, ನಂದು ಇನ್ನೊಂದು ಕ್ವಶನ್ ಅಂದ್ರೆ ಯಾವ ಏಜ್ ಇಂದ ದಿಸ್ ಆಟಿಟ್ಯೂಡ್ ಅನ್ನೋದು ನಾವು ಅವ್ರ ಮೇಲೆ ಜಸ್ಟ್ ವಿ ಹ್ಯಾವ್ ಟು there is no age for attitude. Your parents should have an attitude. It will automatically come to the child. Okay, so you are creating an attitude at home. Yeah. And wherever you behave, ನಿಮ್ಮ ಬಿಹೇವಿಯರ್ ಅಲ್ಲಿ ನೀವು ಅವ್ರ ಸ್ಕೂಲ್ಗೆ ಹೋದಾಗ, ಅಥವಾ ಅವನನ್ನ ಎಲ್ಲಾದ್ರೂ ಒಂದ್ ಕಡೆ ಮೂವಿ ಕರ್ಕೊಂಡು ಹೋದಾಗ, ಅಥವಾ ಅವ್ನ ಫ್ರೆಂಡ್ಸ್ ಮನೆಗೆ ಹೋದಾಗ, ಅವ್ನ ಫಂಕ್ಷನ್ಗೆ ಹೋದಾಗ, ನೀವು ಯಾವ ತರ ಅವನ ಜೊತೆ ಬಿಹೇವ್ ಮಾಡ್ತೀರಾ, ಅವ್ನಿಗೆ ಎಷ್ಟು ಬಿಟ್ ಕೊಡ್ತೀರಾ, ಎಷ್ಟು ಅಲೋ ಮಾಡ್ತೀರಾ, ಅವನ ಜೊತೆಲಿ ಎಷ್ಟು ಚೆನ್ನಾಗಿರ್ತೀರಾ, ನಿಮ್ಮನ್ನ ಅವ್ನು ಅಬ್ಸರ್ವ್ ಮಾಡ್ತಾ ಹೋಗ್ತಾನೆ. ಸಪೋಸ್ ನೀವೆಲ್ಲ ಒಂದ್ ಕಡೆ ಸುಳ್ಳು ಹೇಳಿದ್ರಿ ಅಂದ್ರೆ ಇವನ್ ದಟ್ ಆಲ್ಸೋ ವಿಲ್ ಗೆಟ್ ಹಿ ಅಬ್ಸರ್ವ್. ಸಪೋಸ್ ನೀವು ಅವನಿಗೆ ಗೊತ್ತಿಲ್ಲದೆ ಸ್ಮೋಕ್ ಮಾಡ್ತೀನಿ ಅಂದ್ರೆ ಲಾಟ್ ಆಫ್ ಪೀಪಲ್ ಇವನ್ ಸ್ಮೋಕ್ ಅಂಡ್ ಡ್ರಿಂಕ್. ಅದ್ರಲ್ಲಿ ಒಂದು ಬ್ಯೂಟಿಫುಲ್ ಸ್ಟೋರಿನೇ ಇದೆ. ಒಬ್ಬ ಡಾಕ್ಟರ್ ಇದ್ರು, ಆ ಡಾಕ್ಟರ್ ಲೀಡಿಂಗ್ ಡಾಕ್ಟರ್, ಬಟ್ ಈ ವಾಸ್ ಎ ಡ್ರಂಕರ್ಡ್. ಅವ್ರಿಗೆ 2 ಮಕ್ಕಳಿದ್ರು. 2 ಮಕ್ಕಳಲ್ಲಿ ಒಬ್ರು ಡ್ರಂಕರ್ಡ್ ಆಗ್ಬಿಟ್ರು, ಇನ್ನೊಬ್ಬ ಲೀಡಿಂಗ್ ಡಾಕ್ಟರ್ ಆಗ್ಬಿಟ್ಟ, ದೇವಿ ಶೆಟ್ಟಿ ತರ. ಸೊ ಕ್ವಶನ್ ಕೇಳ್ತಾರೆ ಚಂದ್ರು ಅಂತವ್ರು, ಹೆಂಗೆ ಒಬ್ರು ಒಂದೇ ತಂದೆ ಮಾಡೆಲ್ ಹೆಂಗೆ ಡಿಫರ್ ಆಯ್ತು ಅಂತ ಆಟಿಟ್ಯೂಡ್. ಅವ್ರು ಹೇಳಿದ್ರು, ನನ್ಗೆ ಕುಡ್ಕಾಗಕ್ಕೆ ಇಷ್ಟ ಇರಲಿಲ್ಲ, ನನ್ಗೆ ಲೀಡಿಂಗ್ ಡಾಕ್ಟರ್ ಆಗ್ಬೇಕಾಗಿತ್ತು, ಇಟ್ ವಾಸ್ ವೆರಿ ಬ್ಯಾಡ್ ಫಾರ್ ಹೆಲ್ತ್, ಐ ಡೋಂಟ್ ವಾಂಟ್ ಟು ಬಿ ಟೇಕ್ ಮೈ ಫಾದರ್ ಎಸ್ ಅ ರೋಲ್ ಮಾಡೆಲ್, ನಾನು ನೆಗೆಟಿವ್ ರೋಲ್ ಮಾಡೆಲ್ ಇಂದ ಪಾಸಿಟಿವ್ ರೋಲ್ ಮಾಡೆಲ್ ಮಾಡಿದೆ ಅಂತ ಹೇಳಿದ್ರು. ಇನ್ನೊಬ್ರು ಕುಡ್ಕ ಆದವರು, ನಾನ್ ನೆಗೆಟಿವ್ ರೋಲ್ ಮಾಡೆಲ್ ಅಂದ್ರೆ ನಮ್ಮ ತಂದೆ ಕುಡಿತಾ ಇದ್ರು, ನಾನು ಕ್ಯಾಶುಯಲ್ ಆಗಿ ಅವರೇ ಕುಡಿತಾರಲ್ಲ, ನಾನೇ ಕುಡಿಬಾರ್ದು ಅಂತ ಐ ಬಿಕಮ್ ಎ ಡ್ರಂಕರ್ಡ್ ಆಗ್ಬಿಟ್ರು. ಸೊ ಬೋತ್ ಇನ್ ದ ಸೇಮ್ ಎನ್ವೈರನ್ಮೆಂಟ್, but they took it in a different way. Yes, sir. But it is the duty of the parent to see environment every step ನಾವು ಎಷ್ಟು ಚೆನ್ನಾಗಿ ಹೋಗ್ತೀವಿ ಅಂತ ನಮ್ ಕೈನಲ್ಲಿ ಇರುತ್ತೆ ಅದು. ಸೊ ಆಟಿಟ್ಯೂಡ್ ಕ್ಯಾನ್ ಬಿ ಡೆವಲಪ್ಡ್ ಈವನ್ ಇನ್ಫ್ಯಾಕ್ಟ್ ಹೇಳ್ತಾರೆ ಚೈಲ್ಡ್ಗೆ 3 years ಇಂದಾನೆ ಏನ್ ಇವತ್ 3 ವರ್ಷದಿಂದ ಏನ್ ಕಲ್ತ್ಕೊಂಡಿದ್ದಾನ ಅವನು 3 ವರ್ಷ ಅಲ್ಲ, ಎಂಬ್ರಿಯೋಲ್ ಇದ್ದಾಗಿಂದ ತಾಯಿ ಗರ್ಭದಲ್ಲಿ ಒಂದು ವ್ಯಕ್ತಿತ್ವ ವಿಕಸನ ಶುರು ಆಗುತ್ತೆ. ಅದು ಹೊಸ ಒಂದು ಕಾನ್ಸೆಪ್ಟ್. ಅರ್ಜುನನ್ ಮಗನಿಗೆ ಅಭಿಮನ್ಯು ಚಕ್ರವ್ಯೂಹವನ್ನ ಟೇಕ್ ದ ಜನರೇಷನ್ ನಾವು ಅವ್ರಿಗೆ ಇವಾಗ 3 ವಯಸ್ಸಿಂದಾನೇ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ. ಇವಾಗ ನನ್ಗೊಂದು ಕ್ಯಾರೆಕ್ಟರ್ ಇರುತ್ತೆ, ನಾನು 3 ವರ್ಷದಲ್ಲಿ ನಾನು ಮೇಡಮ್ ನನ್ನ ಟೀಚರ್ನ ನನ್ನ ಫ್ರೆಂಡ್ಸ್ ಹೆಂಗ್ ಟ್ರೀಟ್ ಮಾಡಿದಿನೋ ಅದೇ ಪರ್ಸನಾಲಿಟಿನ ನಾನು ಇವತ್ತು ಅದನ್ನ ನನ್ನ ಆಫೀಸ್ಗೆ ತಂದಿರ್ತೀನಿ, ಫ್ಯಾಮಿಲಿಗೆ ತಂದಿರ್ತೀನಿ. So it's one of the duties of parents to see that attitude. ಶ್ರೀಧರ್, ಥ್ಯಾಂಕ್ ಯು. ನಮಸ್ಕಾರ. ಅಂದ್ರೆ ತುಂಬಾ ಒಳ್ಳೆ ಪ್ರಶ್ನೆ. ತಂದೆ ತಾಯಿಗಳಿಗೆ ರೋಲ್ ಮಾಡ್ಲಿಕ್ಕೆ ಅಬ್ದುಲ್ ಕಲಾಂ, ನಾರಾಯಣ ಮೂರ್ತಿ ಅಂತ ಹೇಳ್ತಾ ಇದ್ರಿ. ನನಗನ್ಸುತ್ತೆ ಅವ್ರ ತಂದೆ ತಾಯಿಗಳೇ ರೋಲ್ ಮಾಡೆಲ್ ಆಗಿ ಕೆಲಸ ಮಾಡಿದ್ರೆ ಸಮಾಜಕ್ಕೆ ಒಳ್ಳೆ ಪ್ರಜೆಗಳನ್ನ ಕೊಡ್ತಕ್ಕಂತ ಕೆಲಸ. ಅಬ್ಸಲ್ಯೂಟ್ಲಿ. ವಿಶ್ವೇಶ್ವರಯ್ಯನವರು 8th ಚೈಲ್ಡ್ ಏನೋ ಅಲ್ವಾ, ಅವ್ರಿಗೆ ಅವ್ರ ತಾಯಿನೇ ಪ್ರೇರಣೆ, ಒಂದು ದೀಪದ ಕೆಳಗಡೆ ಅಂತ ಇದ್ರು. ಸರ್, ಈಗ ಈ ಎಲ್ಲ ಗುಣಗಳಿರುತ್ತೆ, ಆದ್ರೆ ಒಂದು ಗುಣ ಇಲ್ದಿದ್ರೆ ಎಲ್ಲ ಫೇಲ್ಯೂರ್ ಆಗ್ಬಿಡುತ್ತೆ. ಅದೇನಂದ್ರೆ ವಿನಯ, ಅಬ್ಸಲ್ಯೂಟ್ಲಿ ಹಂಬಲ್ನೆಸ್ ಅಂತಕ್ಕಂಥದ್ದು. ಅದ್ರ ಬಗ್ಗೆ ವ್ಯಕ್ತಿತ್ವ ವಿಕಸನದಲ್ಲಿ ಯಾವ ಸ್ಥಾನ ಇದೆ ಅದಕ್ಕೆ? ಹಂಬಲ್ನೆಸ್, ವಿನಯ ಅನ್ನೋದು ವಾಟ್ ಎಕ್ಸಾಕ್ಟ್ಲಿ ಇಸ್ ಇಟ್ ನಿಮ್ಮ ಇಂಟರ್ಪ್ರಿಟೇಷನ್? ಲೈಕ್ ಹಂಬಲ್ ಆಗಿರತಕ್ಕಂಥದ್ದು, ಎಲ್ಲ ವಿಚಾರ ತಿಳಿದಿದ್ರು ತೋರಿಸ್ಕೊಡಲ್ಲ, ತುಂಬಿದ್ ಕೊಡ. ಓಕೆ ಓಕೆ. ಸಿ ಇವಾಗ ತುಂಬಿದ್ ಕೊಡ ಅಂತ ನಾವು ಹೇಳಿದ್ರೆ ಬೇಕಾದಷ್ಟು ರೋಲ್ ಮಾಡೆಲ್ಸ್ ಇದೆ. ಇವಾಗ ಸಪೋಸ್ ನಾವು ನಿಜವಾಗ್ಲೂ ನೋಡ್ಬೇಕು ಅಂತಂದ್ರೆ ರಾಹುಲ್ ದ್ರಾವಿಡ್ ನ ಮೊನ್ನೆ ನೋಡಿದ್ವಿ. ಅವ್ರಿಗೆ ಅವ್ನು ಯಾವತ್ತೂ ಏನು ತೋರ್ಸ್ಕೊಂಡೇ ಇಲ್ಲ. ಹೌದು ಅಲ್ವಾ? ಕ್ರಿಕೆಟ್ ಬರುತ್ತೋ ಇಲ್ವೋ, ಹಿ ಹಸ್ ಬಿಕಮ್ ಎ ರೋಲ್ ಮಾಡೆಲ್ ಫಾರ್ ಸೋ ಮೆನಿ ಪೀಪಲ್. ನಾವು ಟಿವಿಲಿ ನೋಡಿದಾಗ ಅಷ್ಟೊಂದು ಸ್ಕ್ರೋಲ್ ಆಗ್ತಾ ಇತ್ತು, ಇನ್ನೂ ನೀವು ಆಡ್ಬೋದಾಗಿತ್ತು ಅಂತ ಯಾರು ಫೆನೆಟಿಕ್ ಆಗಿ ಹೇಳ್ತಾ ಇರ್ಲಿಲ್ಲ. ಅದೇ ತರ ಗಾಂಧೀಜಿ ರೋಲ್ ಮಾಡೆಲ್.
ಭಗತ್ ಸಿಂಗ್ ರೋಲ್ ಮಾಡಲು, ಇವನ್ ಅಂಬೇಡ್ಕರ್ ಇಸ್ ಅ ರೋಲ್ ಮಾಡಲು, ಹೌದು, ಇವನ್ ಅಣ್ಣಾ ಹಜಾರೆ ಇಸ್ ಅ ರೋಲ್ ಮಾಡಲ್ ಟುಡೇ. ಸೊ ಯಾವ ತರ ರೋಲ್ ಮಾಡಲ್ ಅಂದ್ರೆ ಅವ್ರನ್ನ ನೋಡ್ತಾರೆ ಎಷ್ಟು ಸಿಂಪಲ್ ಆಗಿರ್ತೀವಿ, ನಾವು ಹೇಳಿದ್ದೇನ್ ಮಾಡ್ತೀವ. ಸಪೋಸ್ ಇವಾಗ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಲ್ಲಿ ನಾವ್ ಏನ್ ಹೇಳಿದೀವೋ ಅದನ್ನ ಮಾಡಿದೀವಾ ಅಂತ ತಂದೆ ತಾಯಿನ ಕೂಡ ಮಕ್ಕಳು ಕೇಳ್ತಾರೆ, ಇನ್ಕ್ಲೂಡಿಂಗ್ ತಂದೆ ತಾಯಿ ಪಾಲಿಟಿಷಿಯನ್ಸ್ ಆಲ್ಸೋ. ನೀವು ಎಲ್ಲಾ ಭಾಷಣನೂ ಮಾಡಿದ್ರಿ, ನೀವು ಲೆಕ್ಚರರ್ ಆಗಿ ಪ್ರೊಫೆಸರ್ ಆಗಿ, ಬಟ್ ನಿಮ್ಗೆ ಡಿಸಿಪ್ಲಿನ್ ಇಲ್ವಲ್ಲ, ನೀವು ಹೋಗ್ಬಿಟ್ಟು ಬೇರೆ ಮಾಡ್ತಾ ಇದ್ದೀರಲ್ಲ, ಹೇಳೋದೊಂದು ಮಾಡೋದೊಂದು. ಸೊ ಅವ್ರಿಗೆ ಹಂಬಲ್ ಅಲ್ಲ ಅಂತ ತಿಳ್ಕೊಂಡ್ಬಿಡ್ತಾರೆ. ಸೊ ಅವ್ರೇನ್ ಮಾಡ್ತಾರೆ, ಒಂದು ಕ್ಯಾರೆಕ್ಟರ್ನ ಒಂದು ಹೆಂಗೆ ಅವ್ನ ಪರ್ಸನಾಲಿಟಿ, ಅವ್ನ ಕಮ್ಯುನಿಕೇಶನ್, ಅವ್ನ ಕಮಿಟ್ಮೆಂಟ್, ಅವ್ನ ವ್ಯಾಲ್ಯೂಸ್, ಅವ್ನ್ ಹೇಳಿದ್ ಮಾಡಿದಾನ, ಅವ್ನ ಲೀಡರ್ಶಿಪ್, ಅವ್ನು ಎಷ್ಟು ಸಿಂಪ್ಲಿಫೈ ಮಾಡಿದಾನೆ ಲೈಫ್ ನ, ಸಿಂಪ್ಲಿಸಿಟಿ ಅಂತ ಹೇಳ್ತಾರೆ ಯಾವಾಗ್ಲೂ ಸುಧಾಮೂರ್ತಿ. ಅದನ್ನ ಮೇಲೆ ನಿಮ್ಮ ಹಂಬಲ್ನೆಸ್ ಬಿಲ್ಡಪ್ ಆಗುತ್ತೆ. ಇಟ್ ಇಸ್ ಅ ಪಾರ್ಟ್ ಆಫ್ ಯು. ನೀವೇನ್ ತೋರ್ಸ್ಕೊಳಕ್ಕೆ ಹೋಗಲ್ಲ, ಇವರು ಟೋಟಲಿ ನ್ಯಾಚುರಲ್. ಅದಕ್ಕೆ ಅಂತ ನೀವೇನು ಅದನ್ನೇನು ದೊಡ್ಡದಾಗೆ ಅದಕ್ಕೇನು ಒಂದು ಬ್ಯಾನರ್ ಹಾಕ್ಬಿಟ್ಟು ಒಂದು ಮಾಡೆಲ್ ಹಾಕ್ಬಿಟ್ಟು ಅಥವಾ ಒಂದು ಬ್ರ್ಯಾಂಡ್ ಬಿಲ್ಡಪ್ ಮಾಡಲ್ಲ. ಸೊ ಯು ಯುವರ್ ಸೆಲ್ಫ್ ಬಿಕಮ್ ಅ ಹಂಬಲ್ ಬ್ರ್ಯಾಂಡ್. ಸೊ ಆತರ ಹಂಬಲ್ ಬ್ರ್ಯಾಂಡ್ ಇವನ್ ಅಬ್ದುಲ್ ಕಲಾಂ ಹೇಳಿದ್ರಲ್ಲ, ನಾನು ಪ್ರೆಸಿಡೆಂಟ್ ಆಗಿರೋಕ್ಕಿಂತ ನಾನ್ ಪ್ರೆಸಿಡೆಂಟ್ ಆಗಿ ನಾನು ಕೆಲಸ ಮಾಡ್ಬೋದ, ಇಟ್ ಇಸ್ ನಾಟ್ ನಥಿಂಗ್ ಇನ್ ಮೀ, ನಥಿಂಗ್ ಗ್ರೇಟ್ ಇನ್ ಮೀ ಅಂತ. ಸೊ ನಥಿಂಗ್ ಗ್ರೇಟ್ ಇನ್ ಮೀ ಅಂತ ಹೇಳ್ಕೊಳ್ಳೋನು, ನನಗೇನು ಗೊತ್ತಿಲ್ಲ ಅಂತ ಹೇಳ್ಕೊಳ್ಳೋನು ಇಸ್ ಅ ರಿಯಲ್ ಹಂಬಲ್ ಮ್ಯಾನ್, ಬಿಕಾಸ್ ಹಿ ಲರ್ನ್ಸ್ ಅ ಲಾಟ್ ಫ್ರಮ್ ಹಿಸ್ ಸರ್ಕಮ್ಸ್ಟಾನ್ಸಸ್. ಸರ್, ಈಗ ಎಲ್ಲ ವ್ಯಕ್ತಿತ್ವ ವಿಕಸನ ಏನೇ ಕಲ್ತ್ಕೊಂಡ್ರು ಏನೇ ಮಾಡಿದ್ರು ಆ ಕಮ್ಯುನಿಕೇಶನ್ ಅಂತಕ್ಕಂಥ ತುಂಬಾ ಪವರ್ಫುಲ್. ಯಾಕಂತಂದ್ರೆ ಈಗ ಪ್ರಸ್ತುತವಾಗಿ ನಡೀತಿರ್ತಕ್ಕಂಥ ಕಮ್ಯುನಿಕೇಶನ್. ಅಬ್ಸಲ್ಯೂಟ್ಲಿ ರೈಟ್. ಈ ಕಮ್ಯುನಿಕೇಶನ್ ಅವಶ್ಯಕತೆ ಎಷ್ಟಿದೆ, ಅದರ ಶಕ್ತಿ ಏನು, ಅದ್ರ ಬಗ್ಗೆ ವಿವರಣೆ. ಕಮ್ಯುನಿಕೇಶನ್ ಅನ್ನೋದು ಬಹಳ 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 ಇಂಪಾರ್ಟೆಂಟ್. ಇವತ್ತು 3ನೇ ಕ್ಲಾಸ್ ಹುಡುಗನಿಗೆ ಕಮ್ಯುನಿಕೇಶನ್ ಹೇಳ್ಕೊಡ್ತಾರೆ. ಅದು ಕಮ್ಯುನಿಕೇಶನ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಂದ್ರೆ, ಇಟ್ ಸ್ಟಾರ್ಟ್ ವಿತ್ ಬರೇ ಮಾತು, ಲ್ಯಾಂಗ್ವೇಜ್ ಅಲ್ಲ ಕಮ್ಯುನಿಕೇಶನ್. ಇವಾಗ ಕನ್ನಡ ಚೆನ್ನಾಗಿ ಬರುತ್ತೆ ಅಂದ್ರೆ ಬರೇ ಅದು ಕಮ್ಯುನಿಕೇಶನ್ ಅಲ್ಲ. ನೀವ್ ಹೇಳಿದ್ದನ್ನ ನಾನು ಅರ್ಥ ಮಾಡ್ಕೋಬೇಕು, ನೀವೊಂದ್ ಹೇಳೋದು ನಾವೊಂದ್ ಅರ್ಥ ಹೇಳೋದು, ಇರ್ರೆಲೆವೆಂಟ್ ಆನ್ಸರ್ಸ್ ದಟ್ ಇಸ್ ನಾಟ್. ಅಂದ್ರೆ ಇಲ್ಲೊಬ್ಬ ಸೆಂಡರ್ ಇರ್ತಾನೆ, ಒಬ್ಬ ರಿಸೀವರ್ ಇರ್ತಾನೆ, ಒಬ್ಬ ಟ್ರಾನ್ಸ್ಮಿಟರ್, ಒಬ್ಬ ರಿಸೀವರ್. ಅದು ಮಧ್ಯ ಏನಾದ್ರೂ ಡಿಸ್ಟಾರ್ಟ್ ಆಯ್ತು ಅಂದ್ರೆ ಅದು ಕಮ್ಯುನಿಕೇಶನ್ ಅಲ್ಲ. ಸೊ ಕಮ್ಯುನಿಕೇಶನ್ ಅಂತ ಒಂದ್ ಸಿಂಪಲ್ ಮಾತಲ್ಲಿ ಹೇಳ್ಬೇಕು ಅಂತಂದ್ರೆ, ಇವತ್ತು ನಾನು ಇಲ್ಲಿಗೆ ಬಂದಿದ್ದೀನಿ, ನಾನು ಇಷ್ಟೊತ್ತಿಗೆ ಬರ್ತೀನಿ, ಇಷ್ಟೊತ್ತು ಕೆಲಸ ಆಗುತ್ತೆ, ನಾ ಅಷ್ಟೊತ್ತಿಗೆ ಮನೇಲಿ ಇರ್ತೀನಿ, ಇಷ್ಟೊತ್ತಿಗೆ ನಾವು ಊಟ ಮಾಡ್ಬೋದು ಅಥವಾ ಇಷ್ಟೊತ್ತಿಗಿಂತ ಕಡೆ ಹೋಗ್ಬೋದು ಅಂತ ಕ್ಲಾರಿಟಿಯಿಂದ ಕೊಡೋದು ಓರಲ್ ಕಮ್ಯುನಿಕೇಶನ್. ಕೆಲವರು ಆಫೀಸಲ್ಲಿ ರಿಟರ್ನ್ ಕಮ್ಯುನಿಕೇಶನ್, ದಿಸ್ ಇಸ್ ವಾಟ್ ದ ವರ್ಕ್ ಹ್ಯಾಸ್ ಟು ಬಿ ಡನ್, ಈ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಬೇಕು, ಇಷ್ಟು ಅಕೌಂಟಬಿಲಿಟಿ ಇರಬೇಕು, ಈ ಸಾಯಂಕಾಲದೊಳಗೆ ಆಗ್ಬೇಕು. ಸೊ ಇದು ಅಕೌಂಟಬಿಲಿಟಿ, ಅದು ಕಮ್ಯುನಿಕೇಶನ್. ಕಮ್ಯುನಿಕೇಶನ್ ಅಲ್ಲಿ ಬಾಡಿ ಲ್ಯಾಂಗ್ವೇಜು ಬರುತ್ತೆ. ಸೊ ಮೋಸ್ಟ್ ಆಫ್ ದಿ 40 to 50% ನಾವು ಟ್ರೈನ್ ಮಾಡಿದಾಗ ಪೀಪಲ್ ನಮ್ ಕಮ್ಯುನಿಕೇಶನ್, ವರ್ಬಲ್ ಕಮ್ಯುನಿಕೇಶನ್ ಅರ್ಥ ಆಗಿದ್ದಾರೆ. ಆಕ್ಚುಲ್ ಆಗಿ ನಾವು ತಮಿಳ್ನಾಡಲ್ಲೆಲ್ಲ ಕೂಡ ಟ್ರೈನ್ ಮಾಡಿದೀವಿ. ಓಕೆ, ಇಲ್ಲಿ ಕನ್ನಡದವರಾಗಿ ತಮಿಳ್ನಾಡಲ್ಲಿ ಕಾಲೇಜಲ್ಲಿ ಟ್ರೈನ್ ಮಾಡಿದಾಗ ಅವ್ರು ಏನ್ ಹೇಳಿದ್ರು, ಎಲ್ಲ ಒಂದೊಂದು ನಮ್ಗೆ ಅರ್ಥ ಆಯ್ತು ಅಂದ್ರೆ, ಯಾಕಂದ್ರೆ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಅರ್ಥ ಆಗ್ತಾ ಇತ್ತು ಅವ್ರಿಗೆ, ಬರೆಯೋದೊಂದೇ ಇಲ್ಲ. ಸೊ ಬಾಡಿ ಲ್ಯಾಂಗ್ವೇಜ್, ನಿಮ್ ಎಕ್ಸ್ಪ್ರೆಷನ್, ನೀವೇನ್ ಬೇಕು ಅಂತ ತೋರಿಸ್ಕೊಳ್ಳಿ. ಇಂಪಾರ್ಟೆಂಟ್ ಥಿಂಗ್ ಇನ್ ಕಮ್ಯುನಿಕೇಶನ್ ಟುಡೇ, ವಾಟ್ ಇಸ್ ಹ್ಯಾಪನಿಂಗ್ ಟುಡೇ ಇಸ್, ನಿಮ್ಗೆ ಏನ್ ಬೇಕೋ ಅದನ್ನ ಇನ್ನೊಬ್ಬರ ಹತ್ರ ಮುಟ್ಟಿಸಿ ಆ ಗೋಲ್ ನ ಅಚೀವ್ ಮಾಡೋದೇ ರಿಯಲ್ ಕಮ್ಯುನಿಕೇಶನ್. ಅಂದ್ರೆ ಅವ್ನಿಗೆ ಅರ್ಥ ಆಗಿರ್ಬೇಕು, ನಾನು ಹೇಳೋದು ನನ್ಗೆ ಅರ್ಥ, ನಮ್ಮ ಮನಸ್ಸಲ್ಲಿರೋ ವಿಚಾರ ಅವ್ರ ಮನಸ್ಸಿಗೆ ತಲುಪಬೇಕು. ಪ್ರೊಫೆಸರ್ ಪಾಠ ಹೇಳ್ಕೊಡ್ತಾರೆ, ಲೆಕ್ಚರರ್ ಪಾಠ ಕೊಟ್ಟಾಗ ಅವ್ರಿಗೆ ಅರ್ಥ ಆಗಿದೆಯಲ್ಲ ಅಂತ ಫೀಡ್ಬ್ಯಾಕ್ ಬಂದಾಗ ಮಾತ್ರ ಕಮ್ಯುನಿಕೇಶನ್ ಇಸ್ ಕಂಪ್ಲೀಟ್. ಅದರ್ವೈಸ್ ಸ್ಟಿಲ್ ದಟ್ ಲೆಸನ್ ಹ್ಯಾಸ್ ನಾಟ್ ಗಾನ್ ಟು ಹಿಸ್, ಅವ್ರ ತಲೆಗೆ ಅದು ಹೋಗಿಲ್ಲ, ಅಂದ್ರೆ ಬೇಕಾಬಿಟ್ಟಿ ಪಾಠ ಕೇಳ್ತಾರೆ, ನೆಕ್ಸ್ಟ್ ಅವ್ರ ಲೆಸನ್ಸ್ಗೆ ಬರೋದಿಲ್ಲ ಅವರು. ಸೊ ಕಮ್ಯುನಿಕೇಶನ್ ಇಸ್ ಸೋ ಇಂಪಾರ್ಟೆಂಟ್. ಗಂಡ ಹೆಂಡತಿ ಆಗ್ಲಿ, ತಂದೆ ಮಗ ಆಗ್ಲಿ, ಆಫೀಸ್ ಸಬಾರ್ಡಿನೇಟ್ ಆಗ್ಲಿ, ಮತ್ತೆ ನಾವು ಪಬ್ಲಿಕ್ ಆಗ್ಲಿ, ಇವನ್ ಅವರ್ ಪಾಲಿಟಿಷಿಯನ್ಸ್, ದೇ ಹ್ಯಾವ್ ಟು ಕಮ್ಯುನಿಕೇಟ್ ಎವ್ರಿಥಿಂಗ್. ದಟ್ ಇಸ್ ವೈ RTI Act has come. Without communication nothing happens. ಸೊ ಕಮ್ಯುನಿಕೇಶನ್ ಇಸ್ ಅನ್ ಆರ್ಟ್, ಬಿಲ್ಡಪ್ ಮಾಡ್ತಾ ಹೋಗ್ಬೋದು. ಅಂದ್ರೆ ಈಗ ಯಾವ ವಯಸ್ಸಿದೆ ಈ ಕಮ್ಯುನಿಕೇಶನ್ ಸ್ಕಿಲ್? ಯಾಕಂದ್ರೆ ಈಗ ಕೆಲವು ವ್ಯಕ್ತಿತ್ವ ವಿಕಸನ ನಾವು 3 ವರ್ಷ ಅಂತ ಹೇಳ್ತಾ ಇದ್ವಿ. ಕರೆ ತೆಗೆದುಕೊಂಡು ಹಲೋ, ಈ ಒಂದು ಕಮ್ಯುನಿಕೇಶನ್ ಸ್ಕಿಲ್ ಅಂದ್ರೆ ತುಂಬಾ ಪವರ್ಫುಲ್. ಯಾಕಂದ್ರೆ ಈಗ ಯಾವುದೇ ಒಂದು ಇಂಟರ್ವ್ಯೂಸ್ ಹೋಗ್ಬೇಕಾದ್ರೂ ಅದೇ ಮೈನ್ ನೋಡ್ತಾರೆ. ಮಾರ್ಕ್ಸ್ ಕಾರ್ಡ್ಗಿನ್ನ ಮುಂಚೆ ನೋಡ್ತಕ್ಕಂಥದ್ದು ಕಮ್ಯುನಿಕೇಶನ್. 100%. ಈ ಪ್ರಸ್ತುತ ಸನ್ನಿವೇಶದಲ್ಲಿ ಮಕ್ಕಳಿಗೆ ಯಾವಾಗ್ಲಿಂದ ಈ ಕಮ್ಯುನಿಕೇಶನ್ ಸ್ಕಿಲ್ ಬಗ್ಗೆ ನಾವು ಹೆಚ್ಚಿನ ಆಸಕ್ತಿಯನ್ನ ತೋರ್ಪಡಿಸಬೇಕಾದ್ರೆ? ಕಮ್ಯುನಿಕೇಶನ್ ಸ್ಕಿಲ್ ಮೇ ಬಿ ಫ್ರಮ್ ಅವ್ರು ಯಾವಾಗ ಅವರು ಇವಾಗ ಕಮ್ಯುನಿಕೇಶನ್ ಹೆಂಗ ಅರ್ಥ ಆಗುತ್ತೆ ಅಂದ್ರೆ, ಅವ್ರು ಇವಾಗ ಪ್ರೀ ನರ್ಸರಿಗೆ ಹೋಗ್ತಾರಲ್ಲ, ಪ್ರೀ ನರ್ಸರಿಯಿಂದಾನೇ ಕಮ್ಯುನಿಕೇಶನ್ ಸ್ಟಾರ್ಟ್ ಮಾಡ್ಬೋದು. ಕರೆಕ್ಟ್. ಹಲೋ, ಯಾರು ಮಾತಾಡೋದು? ಹಲೋ ಹಲೋ, ಹೇಳಿ. ಇಂದ್ರನಗರಿಂದ ಮಾತಾಡ್ತಾ ಇರೋದು. ತಮ್ಮ ಹೆಸರು? ನನ್ನ ಹೆಸರು ಶುಭಾ ಅಂತ. ಮಾತಾಡಿ. ಅಶೋಕ್ ಅವರಿದ್ರೆ ಮಾತಾಡಿ. ನಮಸ್ಕಾರ. ಹಲೋ, ಹೇಳಿ ಶುಭಾ ಅವರೇ, ನನಗೆ ಕೇಳಿಸ್ತಾ ಇದೆ. ಹಲೋ ಸರ್, ನಮಸ್ಕಾರ. ನಮಸ್ಕಾರ ಸರ್, ಇದು ಜೋರ ಮಾತಾಡಿ.
ಹಾ, ಇದು ಮಕ್ಕಳ ಬಗ್ಗೆ ನೀವು ಈ ತರ ಇದು ಹೇಳ್ತಾ ಇದ್ರಿ ಸರ್. ನಾನ್ ಪರ್ಸನಲ್ ಒಂದು ಇದು ಮಾಡ್ಬೇಕು. ಇದ್ರಿಂದ ನಾನು ತುಂಬಾ ಸಫರ್ ಪಡ್ತಾ ಇದ್ದೀನಿ ಸರ್ ಇದರಿಂದ. ಸರ್ ನನ್ಗೆ ನಮ್ಮ ಹಸ್ಬೆಂಡ್ ಮಾತಾಡ್ಬೋದಾ ಸರ್? ಏನು ಅಂದ್ರೆ ನಾನ್ ಸ್ವಲ್ಪ ತುಂಬಾ ಹಾನೆಸ್ಟ್ ಆಗಿರ್ತೀನಿ ಸರ್. ನಮ್ಮ ಹಸ್ಬೆಂಡ್ ತುಂಬಾ ಸುಳ್ಳು ಹೇಳ್ತಾರೆ ಸರ್. ಏನ್ ಮಾಡೋದು ಸರ್ ಅದಕ್ಕೆ? ಐ ಕಾಂಟ್ ಬೇರ್ ಸರ್. ಎಲ್ಲ ಈಸ್ ಎಜುಕೇಟೆಡ್ ಎಲ್ಲ ಗೊತ್ತಿದ್ರು ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ತುಂಬಾ ಸುಳ್ಳು ಹೇಳ್ತಾರಲ್ಲ ಸರ್. ಏನ್ ಮಾಡೋದು ಸರ್ ಅದಕ್ಕೆ? ನಂಗೆ ಒಂದು ಪ್ಲೀಸ್ ಸರ್ ಒಂದು ಸಜೆಷನ್ ಕೊಡಿ ಸರ್. ನಾನು ತುಂಬಾ ಸಫರ್ ಪಡ್ತಾ ಇದ್ದೀನಿ ಸರ್. ಏನ್ ನಾನು ಅದರಿಂದ ತುಂಬಾ ಕವರ್ ಅಪ್ ಮಾಡ್ಕೊಂಡು ಹೋಗ್ತೀನಿ ಸರ್. ಎಲ್ಲಾರ ಹತ್ರನು ಸುಳ್ಳು 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 ಸರ್. ಏನ್ ಸರ್ ಮಾಡೋದು? ದೊಡ್ಡ ಹಂಗ್ ಮಾಡಿದ್ರೆ ಚಿಕ್ಕವ್ರು ಇನ್ನೇನ್ ಸರ್ ಮಾಡೋದು? ನಂಗೆ ಅದರಿಂದ ದಯವಿಟ್ಟು ನಾನು ಆನ್ಸರ್ ಕೊಡಿ ಸರ್ ಪ್ಲೀಸ್ ಸರ್. ಇನ್ನೇನಿಲ್ಲ ಸರ್, ಸುಳ್ಳು ಹೇಳೋದು ಸರ್. ಅವ್ರಿಗೆ ಗೊತ್ತು ನಾನು ಸುಳ್ಳು ಹೇಳ್ತಾ ಇದೀನಿ ಅಂತ. ಬಟ್ ಅವ್ರಿಗೆ ಏನ್ ಹೇಳಿದ್ರು ನಾನು ಎಷ್ಟು ಹೇಳ್ಕೊಡ್ತೀನಿ ಸರ್, ದಯವಿಟ್ಟು ಅವ್ರು ಮಾಡ್ಬೇಡಿ ಅಂತ. ಬಟ್ ಸ್ಟಿಲ್ ಸುಳ್ಳು ಹೇಳ್ತಾರೆ ಸರ್. ಪ್ಲೀಸ್ ಸರ್ ಇದು ಸುಳ್ಳು ಅನ್ನೋದು ಇದು ನೀವು ನಿಮ್ಮನ್ನ ಮದುವೆ ಆದ್ಮೇಲೆ ಬಂದಿಲ್ಲ ಅವ್ರಿಗೆ? ಹೌದು ಸರ್. ಅವ್ರ ಚಿಕ್ಕ ವಯಸ್ಸಿಂದಾನೇ ಬಂದ್ಬಿಟ್ಟಿರುತ್ತೆ ಅವ್ರ ವಾತಾವರಣದಲ್ಲಿ. ಇದು ಸುಮಾರು ಜನಕ್ಕೆ ಇದೆ. ಇದೇನಂತದೇನೊಂದು ದೊಡ್ಡ ಪ್ರಾಬ್ಲಮ್ ಅಲ್ಲ ಇದು. ಇಲ್ಲ ಸರ್, ನನ್ಗೆ ಪ್ರಾಬ್ಲಮ್ ಆಗಿದೆ ಈಗ. ಬಿಕಾಸ್ ನಿಮ್ ಮೈಂಡ್ ಗೆ ಬಂದ್ಬಿಟ್ಟಿದೆ ಪ್ರಾಬ್ಲಮ್ ಅಂತ. ರಾಜಕಾರಣಿಗಳಿಗೆ ಅಸೆಟ್ ಇದು. ಇಲ್ಲ, ಈಗ ನಿಮ್ ಮೈಂಡ್ ಗೆ ಅದು ಪ್ರಾಬ್ಲಮ್ ಅಂತ ಬಂದ್ಮೇಲೆ ಇವಾಗ ಸುಳ್ಳೆಲ್ಲವ್ರ ಹತ್ರ ನೀವು ನಂಬರ್ 1 ನೀವು ಜಗಳ ಮಾಡಕ್ ಆಗಲ್ಲ. ಅವ್ರು ಅದನ್ನ ಡಿಫೆಂಡ್ ಮಾಡ್ಕೊಳ್ತಾರೆ, ಆರ್ಗ್ಯೂ ಮಾಡ್ತಾರೆ. ಸುಳ್ಳು ಬಂದು ನಾನು ಹೇಳೋದು ಕೇಳಿಸ್ಕೊಳ್ಳಿ ದಯವಿಟ್ಟು. ಸುಳ್ಳು ಕನೆಕ್ಟ್ ಆಗುತ್ತೆ. ಸೊ ಸುಳ್ಳು ಅನ್ನೋದು ಯಾವ್ದೋ ಒಂದ್ ಚಿಕ್ಕ ವಯಸ್ಸಲ್ಲಿ ಇರೋದು ಇವತ್ತು ಏನಾಗ್ಬಿಟ್ಟಿದೆ, ಅವ್ರ ಫುಲ್ಲು ವ್ಯಕ್ತಿತ್ವನೇ ಸುಳ್ಳಾಗ್ಬಿಟ್ಟಿದೆ. ಅವ್ರು ಯಾವನ್ ಆಫೀಸ್ಗೆ ಹೋದ್ರು ಅಷ್ಟೇ, ಮಕ್ಳ ಹತ್ರ ಹೋದ್ರು ಅಷ್ಟೇ, ಅವ್ರೊಂದು ಸುಳ್ಳಿಗೊಂದು ರೋಲ್ ಮಾಡ್ಲಾಗ್ಬಿಟ್ಟಿರ್ತಾರೆ ಜನ. ಸುಮಾರು ಜನ ಇದಾರೆ. ಬಟ್ ಅದನ್ನ ನೀವು ಹ್ಯಾಂಡಲ್ ಮಾಡ್ಬೇಕಾದ್ರೆ ನಿಮ್ಗೆ ಇದೊಂದು ಪ್ರೆಷರ್ ಲೈಫ್ ಅಲ್ಲಿ. ನೀವು ಅದನ್ನ ರಿಯಲಿ ಹ್ಯಾಂಡಲ್ ಮಾಡ್ಬೇಕಾದ್ರೆ ಸುಳ್ಳವ್ರನ್ನ ನೀವು ಕ್ರಿಟಿಸೈಸ್ ಮಾಡೋದು, ಅಥವಾ ಅವ್ರ ಬಗ್ಗೆ ಹಿಂದೆ ಹೋಗಿ ಮಾತಾಡ್ಕೊಡೋದು, ಅಥವಾ ಅವ್ರಿಗೆ ಕಿರ್ಕುಳ ಕೊಡೋದು, ಅಥವಾ ಅವ್ರ ಬಗ್ಗೆ ಒಂಥರ ಒಂದು ಇನ್ಸ್ಟಿಗೇಟ್ ಮಾಡೋದು, ಅವೆಲ್ಲ ಮಾಡ್ತಾ ಇದ್ರೆ ಜಾಸ್ತಿ ಆಗುತ್ತೆ. ಹೌದು ಸರ್, ನಾನು ಎಷ್ಟು ಹೇಳ್ಕೊಟ್ರು ಇರಿಟೇಟ್ ಮಾಡ್ಕೊಳ್ತಾರೆ. ಅದಕ್ಕೆ ನೀವ್ ಏನ್ ಮಾಡ್ಬೇಕು, ಒಂದೇ ಒಂದು ನಾವು ನಿಜವಾಗ್ಲೂ ಮಾತಾಡ್ಬೋದು ಅಂದ್ರೆ ಪರ್ಸನಾಲಿಟಿನಲ್ಲಿ ಮನುಷ್ಯನ್ಗೆ ಕೋರ್ ಅಲ್ಲಿ ಎಲ್ಲ ಒಳ್ಳೆಯವ್ರೆ, ಅವರು ಒಳ್ಳೆಯವರೇ ಆಗಿರ್ತಾರೆ, ಒಳ್ಳೆಯವರೇ ಆಗಿರ್ತಾರೆ. ಬಟ್ ಏನಂದ್ರೆ ನೀವು ಅವ್ರನ್ನ ಮ್ಯಾಕ್ಸಿಮಮ್ ಎವ್ರಿ ಮೂಮೆಂಟ್ ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ ಕೆಲಸ ಮಾಡ್ತಾ ಹೋಗ್ಬೇಕು. ನಿಮ್ ಕೆಲಸ, ನಿಮ್ ಗೋಲ್ ಏನಿದೆಯೋ ಅದನ್ನ ಯಾವತ್ತೂ ಬಿಡಬಾರ್ದು. ಅವ್ರು ಸುಳ್ಳು ಹೇಳ್ತಾರೆ ಅಂತ ನೀವು ಅಲ್ಲಿಗೆ ಬ್ಲಾಕ್ ಆಗ್ಬಿಟ್ರೆ, ಇವಾಗ ನದಿ ಹೋಗ್ತಾ ಇರುತ್ತೆ ಮುಂದಕ್ಕೆ, ಮತ್ತೆ ಒಂದ್ ಬಂಡೆ ಬಂದ್ಬಿಟ್ರೆ ಅದೇನ್ ನಿಲ್ಲಲ್ಲ, ಅದು ಹೋಗ್ತಾ ಇರುತ್ತೆ ಕಾವೇರಿ. ಅದನ್ನ ಯಾರೋ ನಿಲ್ಸಕ್ಕಾಗಲ್ಲ. KRS ಕಟ್ಟಿದೀವಿ, ಎಲ್ಲ ಕಟ್ಟಿದೀವಿ, ಆದ್ರೂ ಓಡುತ್ತೆ ಅದು. ಆದ್ರೆ ನೀವು ಸುಳ್ಳಲ್ಲಿ ನೀವು ನಿಂತ್ಕೊಂಡ್ಬಿಟ್ಬಿಟ್ರೆ ನಿಮ್ ಲೈಫ್ ನಿಂತೋಗ್ಬಿಡುತ್ತೆ. ನೀವು ದಯವಿಟ್ಟು ಅಲ್ಲಿ ನಿಂತ್ಕೋಬೇಡಿ, ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಅಕ್ಸೆಪ್ಟೆನ್ಸ್ ಅಂದ್ರೆ ರಿಯಾಕ್ಟ್ ಮಾಡೋದಲ್ಲ ಲೈಫ್ ಅಲ್ಲಿ. ಮಾಡ್ಲಿ ಎಷ್ಟು ಮಾಡ್ತಾರೋ ಮಾಡ್ಲಿ. ದೇರ್ ಇಸ್ ಅ ಮ್ಯಾಕ್ಸಿಮಮ್. ಒನ್ ಪಾಯಿಂಟ್ ಹೇಳ್ತಾರೆ, ನಿನ್ ಗೋಲ್ ನೀ ಅಚೀವ್ ಮಾಡಿದ್ಯಾ ಅಂತ ನಿಮಗೆ ಸಪೋರ್ಟ್ ಮಾಡಕ್ ಶುರು ಮಾಡ್ತಾರೆ. ಇದನ್ನ ಟ್ರೈ ಮಾಡಿ ನೋಡಿ ಬೇಕಾದ್ರೆ. ಜಸ್ಟ್ ಅಕ್ಸೆಪ್ಟ್ ಇಟ್. ಫೈಟ್ ಮಾಡಬೇಡಿ, ಮಕ್ಕಳಿಗೆ ಹೇಳ್ಕೊಡ್ಬೇಡಿ, ಇನ್ಸ್ಪೈರ್ ಮಾಡಬೇಡಿ, ಅವ್ರ ಮೇಲೆ ಎತ್ ಕಟ್ಬೋದು, ಅದು ಇದು ಏನೇನೋ ನಡೆಯುತ್ತೆ ಮನೆಗಳಲ್ಲಿ. ಅದೆಲ್ಲ ಯಾರು ಏನು ಮಾಡಕ್ ಹೋಗ್ಬೇಡಿ. ಅವ್ರನ್ನ ಅಕ್ಸೆಪ್ಟ್ ಮಾಡ್ತಾ ಅವ್ರು ಒಂದ್ ಲೆವೆಲ್ಗೆ ಬರ್ತಾರೆ. ನಿಮ್ ಗೋಲ್ ಏನೋ ಇದೆ, ನನ್ನ ಹೆಂಡತಿಗೆ ನಾ ಹೆಲ್ಪ್ ಮಾಡ್ಲೇಬೇಕು ಅಂತ, ನಿಮ್ಗೆ 100% ಹೆಲ್ಪ್ ಮಾಡ್ತಾರೆ ಅವರು. ಬಟ್ ನೀವು ಒಂದು 3 ದಿನ ಪ್ರೋಗ್ರಾಮ್ ಆಗಿ ಇಟ್ಕೊಂಡು ಮಾಡ್ಬೇಕಾಗುತ್ತೆ. 30 days ಪ್ರೋಗ್ರಾಮ್ ನೀವು ಅಕ್ಸೆಪ್ಟ್ ಮಾಡ್ಬೇಕು. ಅನ್ಕಂಡೀಷನಲ್ ಅಕ್ಸೆಪ್ಟೆನ್ಸ್ ಅಂಡ್ ಅನ್ಕಂಡೀಷನಲ್ ಲವಿಂಗ್ ಅಂತ ಸ್ಪಿರಿಚುವಲ್ ಆಗಿ ಕರೀತಾರೆ ಜನ. ಏನ್ ನೀವು ಮನ್ಸಲ್ಲೇ ಬೈಕೋಬಾರ್ದು ಅವ್ರನ್ನ. ಅಕ್ಸೆಪ್ಟೆನ್ಸ್ ಅಂದ್ರೆ ಹೇಳಕ್ ಹೋಗ್ಬಾರ್ದಲ್ಲ, ಮನ್ಸಲ್ಲೇ ಬೈಕೋಬಾರ್ದು. ನಿಮ್ ಕೆಲಸ ಏನೋ ಮಗುನ್ ನೋಡ್ಕೊಳ್ಳೋದು, ನಿಮ್ ಮಕ್ಳು ನೋಡ್ಕೊಳ್ಳೋದು, ನಿಮ್ ಕೆಲಸ ಮಾಡ್ಕೊಂಡು ಹೋಗೋದು ಅಷ್ಟೇ. ಮನೆ ಹತ್ರ ಬಂದಿದ್ದಾರೆ, ಒಬ್ರು ಹೇಳಿರ್ತಾರೆ, ಅವ್ರ ಫೋನ್ ಅಲ್ಲಿ ಸುಳ್ಳು ಹೇಳ್ತಾರೆ. ನಿಮ್ ಹಸ್ಬೆಂಡ್ ಅಕ್ಸೆಪ್ಟೆನ್ಸ್ ಇಸ್ ದ ಓನ್ಲಿ ವೇ. ಅಕ್ಸೆಪ್ಟ್ ಮಾಡ್ಕೊಳ್ಳಿ. ನೋಡಿ ನಗ್ತಾ ಇದ್ದೀರಾ, ನೋಡಿ ಸಂತೋಷ ಆಗುತ್ತೆ, ಅವ್ರಿಗೂ ಖುಷಿ ಆಗುತ್ತೆ. ಮತ್ತೆ ಸುಳ್ಳು ಹೇಳ್ತಾ ಇದೀನಿ ಅಂತ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ನಗ್ತಾ ಇದೀನಿ ಸರ್, ನಾನು ಖುಷಿಯಾಗಿಲ್ಲ. ಹಾಗೆ ಇನ್ನು ಅಕ್ಸೆಪ್ಟೆನ್ಸ್ ಮಾಡ್ಕೊಂಡ್ರೆ ಇನ್ನೂ ಖುಷಿ ಬರುತ್ತೆ. ಥ್ಯಾಂಕ್ ಯು ಸರ್. ಈಗ ಒಂದು ಸಣ್ಣ ವಿರಾಮದ ಅಂತ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸಿ. ಥ್ಯಾಂಕ್ ಯು. ಇವರನ್ನು ಇಂದೇ ಭೇಟಿ ಮಾಡಿ. ನಿಮ್ಮ ಯಾವುದೇ ಸಮಸ್ಯೆಗಳನ್ನು ನಿಖರವಾಗಿ ಪರಿಹರಿಸುತ್ತಾರೆ. ಜಾತಕ ದೋಷ, ಜನದೃಷ್ಟಿ ದೋಷ, ವಿದ್ಯೆ, ಉದ್ಯೋಗ, ಹಣಕಾಸು, ದಾಂಪತ್ಯ ಕಲಹ, ಪ್ರೇಮ ವೈಫಲ್ಯ, ವಿಳಾಸ, ರೋಟೇಶ್ವರ ಹೋಟೆಲ್ ಪಕ್ಕ, ಗಾಂಧಿ ಬಜಾರ್ ಮುಖ್ಯ ರಸ್ತೆ, ಬಸವನಗುಡಿ, ಬೆಂಗಳೂರು. 9880555558. ಶ್ರೀ ವೈಷ್ಣವಿ ಜ್ಯೋತಿಷ್ಯಾಲಯ ಜಮ್ಮು ಕಾಶ್ಮೀರ ಮತ್ತು ದೆಹಲಿಯ ಪ್ರಖ್ಯಾತ ಜ್ಯೋತಿಷ ಶಿರೋಮಣಿಯಾದ ಪಂಡಿತ್ ಶಂಕರ್ ಜಿ. ಇವರು ಶ್ರೀ ವೈಷ್ಣವಿ ದೇವಿಯ ಉಪಾಸಕರು.
ಇವರು ಬಹುಜನದ ಒತ್ತಾಯದ ಮೇರೆಗೆ ಕಾಯಂ ಆಗಿ ಬೆಂಗಳೂರಿನ ಜಯನಗರದಲ್ಲಿ ನೆಲೆಸಿದ್ದಾರೆ ಮತ್ತು ಶಂಕುಚಕ್ರದ ಆಧಾರದ ಮೇಲೆ ನಿಮ್ಮ ಸಂಪೂರ್ಣ ಭವಿಷ್ಯ ಹೇಳುತ್ತಾರೆ. ಇವರು ವಿದ್ಯಾ, ಉದ್ಯೋಗ, ಪ್ರಮೋಷನ್, ವಿದೇಶಿ ಪ್ರವಾಸ, ಟ್ರಾನ್ಸ್ಫರ್, ಸ್ತ್ರೀ ಪ್ರೇಮ, ವ್ಯಾಪಾರದ ಲಾಭ ನಷ್ಟಗಳು, ವೈಷ್ಣವಿ ದೇವಿಯ ಶಕ್ತಿಯ ಮೇಲೆ ನಿಮ್ಮ ಜೀವನದ ಸಂಪೂರ್ಣ ಸಮಸ್ಯೆಯನ್ನು ಬಗೆಹರಿಸುತ್ತಾರೆ. ಪೂರ್ಣ ಭವಿಷ್ಯವನ್ನು ತಿಳಿಸುತ್ತಾರೆ. ಕೆಲವೇ ದಿನಗಳಲ್ಲಿ ಸೂಕ್ತ ಪರಿಹಾರ ನೀಡುತ್ತಾರೆ. ವಿಶೇಷ ಸೂಚನೆ: ಉದ್ಯೋಗಿಗಳು, ವ್ಯಾಪಾರಸ್ಥರು, ಸಿನಿಮಾ ನಟ ನಟಿಯರು, ರಾಜಕಾರಣಿಗಳು ಮತ್ತು ಕಲಾವಿದರು ಜ್ಯೋತಿಷ ಶಿರೋಮಣಿ ಪಂಡಿತ್ ಶಂಕರ್ ಜಿ ಅವರಿಂದ ಪರಿಹಾರ ಪಡೆದಿದ್ದಾರೆ. ಇಂದೇ ಭೇಟಿ ಕೊಡಿ. ಸ್ಥಳ ಕೃಷ್ಣಾ ರೆಸಿಡೆನ್ಸಿ, ನ್ಯೂ ನ್ಯಾಷನಲ್ ಮಾರ್ಕೆಟ್, ಶಾಪ್ ನಂಬರ್ 1, ವಾಟರ್ ಟ್ಯಾಂಕ್ ಎದುರು, 28ನೇ ಕ್ರಾಸ್, ಗೀತಾ ಕಾಲೋನಿ, 4ನೇ ಬ್ಲಾಕ್, ಜಯನಗರ, ಬೆಂಗಳೂರು. మొబైల్ నంబర్ 9860544105. మీ సంబరాలను రెట్టింపు చేయండి మలబార్ గోల్డ్ తో. రోజు ధరించే గొలుసులు మరియు గాజులకు తయారీ ఛార్జీలు 6% నుండి. గోల్డ్ ఎక్స్చేంజ్ మీద ప్రతి గ్రాముకు 40 రూపాయలు బోనస్. ఈ సదుపాయం జనవరి 31 వరకు. మీకు మీ కుటుంబానికి నా పండుగ శుభాకాంక్షలు. మలబార్ గోల్డ్ తో. మలబార్ గోల్డ్, బ్యూటీ మీట్స్ క్ವಾಲಿಟಿ. ಶ್ರೀ ಎಸ್.ಕೆ. ರಾವ್ ಅವರ ಶ್ರೀ ಅನ್ನಪೂರ್ಣ ಜ್ಯೋತಿಷ್ಯ ಕೇಂದ್ರ. ಭವ್ಯ ಭವಿಷ್ಯದ ನಿಮ್ಮ ಕನಸು ನನಸಾಗಲು ಹಿಂದೆ ಸಂದರ್ಶಿಸಿರಿ. ದಕ್ಷಿಣ ಕನ್ನಡ, ಬೆಂಗಳೂರು ಮತ್ತು ಪರಿಸರದಲ್ಲಿ ತಮ್ಮ ಅಪಾರ ಜ್ಞಾನ, ಅನುಭವ ಮತ್ತು ಮಂತ್ರಸಿದ್ಧಿ, ವಾಕ್ಯಸಿದ್ಧಿಯಿಂದ ಜ್ಯೋತಿಷ್ಯ ಶಿರೋಮಣಿ ಎಂದೇ ಜನರಿಂದ ಪ್ರಶಂಸಿಸಲ್ಪಟ್ಟ ಶ್ರೀ ಎಸ್.ಕೆ. ರಾವ್ ವಿದ್ಯೆ, ಉದ್ಯೋಗ, ಸ್ತ್ರೀ ಪ್ರೇಮ, ವ್ಯಾಪಾರದ ಲಾಭ ನಷ್ಟ, ಪ್ರೇಮ ವಿಚಾರ, ಮದುವೆ, ಸಂತಾನ ಯೋಗ, ಮಾನಸಿಕ ಚಿಂತೆ, ಸತಿಪತಿ ಕಿರಿಕಿರಿ, ವಿದೇಶ ಪ್ರಯಾಣ, ರಾಜಕೀಯ, ಇನ್ನಿತರ ನಿಮ್ಮ ಸಮಸ್ಯೆ ಯಾವುದೇ ಇರಲಿ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಮಾಟ ಮಂತ್ರ, ವಶೀಕರಣ, ಪ್ರಯೋಗಗಳ ನಿವಾರಣೆಗಾಗಿ ಶ್ರೀ ಸುದರ್ಶನ ಚಕ್ರವನ್ನು ಶಾಸ್ತ್ರೋಕ್ತವಾಗಿ ಸಿದ್ಧಿ ಮಾಡಿಕೊಡಲಾಗುವುದು. ಶಾಸ್ತ್ರೋಕ್ತ ಅಂತಿಮ ಪರಿಹಾರಗಳಿಗೆ ಹಿಂದೆ ದೂರವಾಣಿ ಮೂಲಕ ನಿಮ್ಮ ಭೇಟಿಯ ಸಮಯವನ್ನ ಖಚಿತಪಡಿಸಿಕೊಳ್ಳಿ. ಸ್ಥಳ ಶ್ರೀ ಅನ್ನಪೂರ್ಣ ಜ್ಯೋತಿಷ್ಯ ಕೇಂದ್ರ, ಮನೆ ನಂಬರ 1233, 9ನೇ ಮುಖ್ಯ ರಸ್ತೆ, ವಿಜಯನಗರ ಮುಖ್ಯ ಬಸ್ ನಿಲ್ದಾಣದ ಎದುರು, ವಿಜಯನಗರ, ಬೆಂಗಳೂರು 40. ಮೊಬೈಲ್ ಸಂಖ್ಯೆ 9448131328. ವೇದ ಬ್ರಹ್ಮ ಶ್ರೀ ವಿ ಹರೀಶ್ ಶರ್ಮಾರವರು ನಡೆಸಿಕೊಡುವ ಶ್ರೀ ವಿದ್ಯಾ ಬ್ರಹ್ಮಾಂಡ ಜ್ಯೋತಿಷ್ಯ ನೇರ ಪ್ರಸಾರ ಕಾರ್ಯಕ್ರಮ ಪ್ರತಿದಿನ ಸಂಜೆ 5ರಿಂದ 6 ಗಂಟೆಗೆ. ವೇದ ಬ್ರಹ್ಮ ಶ್ರೀ ವಿ ಹರೀಶ್ ಶರ್ಮಾರವರು ನಡೆಸಿಕೊಡುವ ಶ್ರೀ ವಿದ್ಯಾ ಬ್ರಹ್ಮಾಂಡ ಜ್ಯೋತಿಷ್ಯ ನೇರ ಪ್ರಸಾರ ಕಾರ್ಯಕ್ರಮ ಪ್ರತಿದಿನ ಸಂಜೆ 5ರಿಂದ 6 ಗಂಟೆಗೆ. ಸರ್, ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಸರ್, ಈಗ ಕಮ್ಯುನಿಕೇಶನ್ ಬಗ್ಗೆ ಹೇಳ್ತಾ ಇದ್ರಿ. ಯಾವ ವಯಸ್ಸಿನಿಂದ ಇದರ ಡೆವಲಪ್ಮೆಂಟ್ ಕಡೆ ಗಮನ ಕೊಡಬೇಕು? ಯಾಕಂದ್ರೆ ತಂದೆ ತಾಯಿಗಳು ತುಂಬಾ ಜನ ಕಾರ್ಯಕ್ರಮವನ್ನು ನೋಡ್ತಾ ಇದ್ದಾರೆ, ಮತ್ತೆ ಪರೀಕ್ಷಾ ಸಮಯ, ಮತ್ತೆ ರಜೆಗಳು ಬೇರೆ ಬರ್ತಾ ಇದೆ. ಈ ಒಂದು ಸಮಯದಲ್ಲಿ ಈ ಕಮ್ಯುನಿಕೇಶನ್ ಯಾವ ಏಜ್ ಇಂದ ಡೆವಲಪ್ ಮಾಡಬೇಕು ಅಂತ? ಕಮ್ಯುನಿಕೇಶನ್ ಅಲ್ಲಿ ಬೇಕಾದಷ್ಟು ಇದೆ. ವರ್ಬಲ್ ಕಮ್ಯುನಿಕೇಶನ್ ಇದೆ, ರಿಟರ್ನ್ ಕಮ್ಯುನಿಕೇಶನ್ ಇದೆ, ಬಾಡಿ ಲ್ಯಾಂಗ್ವೇಜ್ ಹೇಳ್ತಾ ಇದ್ನಲ್ಲ ನಾನು. ನೀವು ಡೆವಲಪ್ ಮಾಡೋದು ಚಿಕ್ಕ ವಯಸ್ಸಿಂದನ ಅವ್ರನ್ನ ಡೆವಲಪ್ ಮಾಡ್ತಾನೆ ಹೋಗ್ಬೋದು. ಅವ್ರು ಮಾತಾಡುವಾಗ್ಲೇ ಗೊತ್ತಾಗ್ಬಿಡುತ್ತೆ. ಇವಾಗ ಅವ್ರು ಯಾರೋ ಹೇಳ್ತಾ ಇದ್ರು ಸುಳ್ಳು ಹೇಳ್ತಾ ಇದಾರೆ. ಸೊ ಸುಳ್ಳು ಯಾಕೆ ಹೇಳ್ತಾರೆ ಅಂದ್ರೆ ಯಾರೋ ಅವ್ರನ್ನ ಕ್ರಿಟಿಸೈಸ್ ಮಾಡಿದ್ದಾರೆ. ಸೊ ಕಮ್ಯುನಿಕೇಶನ್ ಗ್ಯಾಪ್ ಬಂತು, ಅವ್ರೇನ್ ಮಾಡಿದ್ರು ತಪ್ಪಿಸ್ಕೊಡೋದು ಸುಳ್ಳು ಹೇಳಕ್ ಬಿಡ್ತಾರೆ. ಸೊ ಕಮ್ಯುನಿಕೇಶನ್ ಇಸ್ ನಾಟ್ ಕಂಪ್ಲೀಟ್. ಸೊ ಕಮ್ಯುನಿಕೇಶನ್ ಇಂದ ಒಂದು ಮನೆನೇ ಹಾಳಾಗೋದು ಅಥವಾ ಒಂದು ಲೈಫೇ ಹಾಳಾಗೋದು ಬೇಕಾದಷ್ಟು ನಿದರ್ಶನಗಳ ಹತ್ರ ಬಂದ್ಬಿಟ್ಟಿದೆ. ವೆನ್ ವಿ ಟ್ರೈನ್ ದಮ್. ಈ ಕಮ್ಯುನಿಕೇಶನ್ ಆ ಮಗುಗೆ ಕರೆಕ್ಟ್ ಆಗಿ ಮಾತಾಡ್ತಾ ಬರೀ ಲ್ಯಾಂಗ್ವೇಜ್ ಕಳಿಸ್ತೀವಿ. ಅದಾದ್ಮೇಲೆ ಅದಕ್ಕೆ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀವಿ. ನೋಡಪ್ಪ, ನೀ ಸ್ಕೂಲ್ಗೆ ಹೋಗಿದ್ಯಲ್ಲ, ಎಷ್ಟೊತ್ತಿಗೆ ಹೋಗಿದ್ಯಾ, ಕರೆಕ್ಟ್ ಆಗಿ ಹೇಳ್ಬಿಟ್ಟು ಹೋಗೋ. ಈಗ ಮೊಬೈಲ್ ನಾವು ಯೂಸ್ ಮಾಡದೆ ಹೋದ್ರೆ ನಾವು ಮಗು, ನೀನ್ ಟೀಚರ್ ಏನ್ ಹೇಳ್ಕೊಟ್ರು ಅದನ್ನ ಇಲ್ಲಿ ಬಂದು ಹೇಳು, ಮತ್ತೆ ಹೋಮ್ ವರ್ಕ್ ಇದ್ದದನ್ನ ಹೇಳು, ಮತ್ತೆ ಅದನ್ನ ಕಂಪ್ಲೀಟ್ ಮಾಡ್ಬಿಟ್ಟು ಹೋಗು. ನಾಳೆ ಬೆಳಗ್ಗೆ ನೀನ್ ಎಲ್ಲ ರೆಡಿ ಆಗಿದ್ಯಾ ನೋಡ್ಕೋ. ಇದೆಲ್ಲ ಒಂದಕ್ಕೊಂದು ಸ್ಮಾಲ್ ಸ್ಟೆಪ್ಸ್ ಇನ್ ಕಮ್ಯುನಿಕೇಶನ್ ಏನಾಗುತ್ತೆ, ಅವನಿಗೆ ಬಿಲ್ಡಪ್ ಆಗುತ್ತೆ. ಸರ್, ಇನ್ನೊಂದು ಕಮ್ಯುನಿಕೇಶನ್ ಅಲ್ಲಿ ಪಬ್ಲಿಕ್ ಸ್ಪೀಕಿಂಗ್ ಬರುತ್ತೆ. ಈಗ 1000 ಜನ ಇದ್ರೆ ಒಬ್ಬ ಮಾತಾಡ್ತಾನೆ, ಅವನು ಹೈಲೈಟ್ ಆಗ್ಬಿಡ್ತಾನೆ. ಯಾರೋ ನಿಮ್ಮಂತವ್ರು ಹೈಲೈಟ್ ಆಗ್ಬಿಡ್ತೀರಾ. ಆದ್ರೆ ಸಾಮಾನ್ಯ ಜನ ಸಹ ಈ ಒಂದು ಪಬ್ಲಿಕ್ ಸ್ಪೀಕಿಂಗ್ ಕಡೆ ಬರಬೇಕು ಅಂತಂದಾಗ ಏನ್ ಅವನಲ್ಲಿ ಶಕ್ತಿ ಇರಬೇಕು? ಸಾಮಾನ್ಯ ಜನಕ್ಕೆ ಪಬ್ಲಿಕ್ ಸ್ಪೀಕಿಂಗ್ ತುಂಬಾ ಈಸಿ. ಯಾಕಂದ್ರೆ ನಾನು ಈಗ ತಾನೇ ಒಂದು ಲಾಸ್ಟ್ ವೀಕ್ ಒಂದು MLA ಕಾಲೇಜ್ ಅಂತ ಒಂದು ಕಾಲೇಜಲ್ಲಿ ಒಂದು ಇಟ್ಸ್ ಎ ಗರ್ಲ್ಸ್ ಕಾಲೇಜ್ 80 ಜನ ಕೂತಿದ್ರು. ಅಲ್ಲಿ ಏನ್ ಮಾಡಿದ್ವಿ, ನಾವು ಮಾತಾಡ್ತಾ ಇದ್ದಾಗ ಒಂದು ಹುಡುಗಿ ಬಂದು, ಯಾರ್ಯಾರಿಗೆ ನಿಮ್ಗೆ ಇಂಟ್ರೆಸ್ಟ್ ಇದೆಯೋ, ಏನೇನು ಪ್ರಾಬ್ಲಮ್ಸ್ ಇದೆಯೋ, ಏನಾದ್ರೂ ನಿಮ್ಗೆ ಏನಾದ್ರೂ ಕ್ವಶನ್ಸ್ ಇದ್ರೆ ಬಂದ್ ಕೇಳಿ. ಅವಳಿಗೆ ಹೇಳ್ತಾ ಇದ್ಲು, ಮೈಕಲ್ ಬಂದ್ಬಿಟ್ಟು ನನ್ಗೆ ಒನ್ಲಿ ಪ್ರಾಬ್ಲಮ್ ಕಾನ್ಫಿಡೆನ್ಸ್, ಮೈಕಲ್ ಮಾತಾಡೋದು, ಇನ್ನೆಲ್ಲ ನಾನು ಮಾಡ್ತೀನಿ, ನನ್ಗೆಲ್ಲ ಬರುತ್ತೆ ಅಂತ. ಬಟ್ ಮೈಕಲ್ ಅವಳು ಮಾತಾಡ್ತಾನೆ ಇದ್ದಾಳೆ. ಅವಳು ಆಗ್ಲಿ ಅವಳು ಮಾತಾಡ್ತಾ ಇರೋದು ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಅವಳಿಗೆ ಹೇಳಿದಾಗ ಇಷ್ಟು ಚೆನ್ನಾಗಿ ಮಾತಾಡ್ತಾ ಇದೆಯಲ್ಲಮ್ಮ, ಒನ್ಲಿ ಥಿಂಗ್ ಇಸ್ ಕಮ್ಯುನಿಕೇಶನ್ ಪ್ರಾಬ್ಲಮ್ ಇಲ್ಲ, ದೇರ್ ಇಸ್ ಅ ಕರೇಜ್ ಪ್ರಾಬ್ಲಮ್. ಕಮ್ಯುನಿಕೇಶನ್ ಕಮ್ಸ್ ಔಟ್ ಆಫ್ ಯೋರ್ ಕರೇಜ್. ನಿಂಗೆ ಏನ್ ಹೇಳ್ಬೇಕು ಅನ್ನೋದು, ನಾವು ಸೆಲ್ಫ್ ಎಕ್ಸ್ಪ್ರೆಷನ್ ಅಂತ ಒಂದು ಪ್ರೋಗ್ರಾಮ್ ಮಾಡ್ತೀವಿ. ಸೆಲ್ಫ್ ಎಕ್ಸ್ಪ್ರೆಷನ್
ಲೀಡ್ಸ್ ಟು ಯುವರ್ ಪರ್ಫಾರ್ಮೆನ್ಸ್ ಅಂತ ಇಂಗ್ಲಿಷ್ ನಲ್ಲಿ ಬಿ ಸ್ಕೂಲ್ಸ್ಗೆಲ್ಲ ಪ್ರೋಗ್ರಾಮ್ ಮಾಡ್ತಾರೆ. ಅವ್ರು ಮಾಡಿದಾಗ ಏನಾಗುತ್ತೆ, ಆ ಕಮ್ಯುನಿಕೇಶನ್ ಇವಾಗ MBA ಮಾಡಕ್ ಬಂದಿರ್ತಾನೆ, MBA ಮಾಡಕ್ ಬಂದಾಗ ಮನೇಲಿ ಹೇಳಿರ್ತಾರೆ, ತಂದೆ MBA ಸೇರಿಸಿರ್ತಾರೆ, ಮತ್ತೆ ಯಾರೋ ಫ್ರೆಂಡ್ ಇರ್ತಾನೆ, MBA ಮಾಡಿದ್ರೆ ಹಂಗಾಗ್ಬಿಡ್ತೀನಿ, ದೊಡ್ಡ ಮ್ಯಾನೇಜರ್ ಆಗ್ಬಿಡ್ತೀನಿ ಅಂತ ಬರ್ತಾನೆ. ಬಟ್ MBA ಯಾಕೆ ಮಾಡ್ತಾ ಇದೆಯಾ ಅಂತ ಕೇಳಿದಾಗ ಕಮ್ಯುನಿಕೇಶನ್ ಆಚೆನೆ ಬರಲ್ಲ, ಅಲ್ಲಿ ಫೇಲ್ಯೂರ್ ಆಗ್ತಾನಲ್ಲ. ಅಬ್ಸಲ್ಯೂಟ್ಲಿ ಫೇಲ್ಯೂರ್, ಬಿಕಾಸ್ ಕ್ಲಾರಿಟಿನೇ ಇಲ್ವಲ್ಲ, ಬಿಕಾಸ್ ಈಸ್ ನಾಟ್ ಕಮ್ಯುನಿಕೇಟಿಂಗ್. ಸಿ ನಾನು ಯಾಕೆ ಬಂದಿದ್ದೀನಿ ಸಿ ಬ್ಯಾಂಗ್ಳೂರ್ಗೆ, ಯಾಕೆ ಬಂದಿದ್ದೀನಿ, ಆನ್ಸರ್ ವಾಟ್ ಇಸ್ ದಟ್ ಯುವರ್ ನನ್ ರೆಲೆವೆನ್ಸಿ ಇಲ್ಲದೆ ಹೋದ್ರೆ ಕಮ್ಯುನಿಕೇಶನ್ ಒಳಗಡೆಯಿಂದ ಆಚೆ ಬರಲ್ಲ. ಸೊ ಎಕ್ಸ್ಪ್ರೆಷನ್ ಯಾವಾಗ ಆಚೆ ಬರಲ್ವೋ ಕಮ್ಯುನಿಕೇಶನ್ ಒಳಗಡೆ, ಇವಾಗ ಮೊಬೈಲ್ ಅಲ್ಲಿ ಮಾತಾಡೋದು ಬೇರೆ ಕಮ್ಯುನಿಕೇಶನ್, ಟೆಲಿಫೋನ್ ಅಲ್ಲಿ ಮಾತಾಡೋದು ಬೇರೆ ಕಮ್ಯುನಿಕೇಶನ್, ಅಥವಾ ತಂದೆ ತಾಯಿ ಜೊತೆ ಮಾತಾಡೋದು ಅಥವಾ ಅಣ್ಣ ತಮ್ಮಂದ್ರು ಈಸಿ. ಬಟ್ ವೆನ್ ಯು ಹ್ಯಾವ್ ಟು ಕಮ್ಯುನಿಕೇಟ್ ಆಸ್ ಅ ಪಬ್ಲಿಕ್ ಸ್ಪೀಕರ್, ಯು ಹ್ಯಾವ್ ಟು ಇನ್ಸ್ಪೈರ್. ಪಬ್ಲಿಕ್ ಸ್ಪೀಕರ್ ನಿಮ್ಗೆ ಯಾರು ಅದ್ಭುತವಾಗಿ ಮಾತಾಡೋರು ಅಂತ ನಿಮ್ಗೆ ಅನ್ಸಿತ್ತು ನಿಮ್ಮ ಜೀವನದಲ್ಲಿ ಪ್ರಭಾವ? ಪಬ್ಲಿಕ್ ಸ್ಪೀಕರ್ಲಿ ನಾನು ಈ ಅಟಲ್ ಬಿಹಾರಿ ವಾಜಪೇಯಿ ಕೇಳಿದ್ದೀನಿ. ಓಕೆ, ಆಮೇಲೆ ಬಹಳ ಒಂಥರ, ಆಮೇಲೆ ಇಂದಿರಾ ಗಾಂಧಿ. ವೆರಿ ಗುಡ್, ವೆರಿ ವೆರಿ ಪವರ್ಫುಲ್, ಟಚಿಂಗ್, ವೆರಿ ಇನ್ಸ್ಪೈರಿಂಗ್ ಅವರು. ಫೈರ್ ಬ್ರ್ಯಾಂಡ್, ಫೈರ್ ಬ್ರ್ಯಾಂಡ್, ವೆರಿ. ಆಮೇಲೆ ಕ್ಲಾರಿಟಿನಲ್ಲಿ ಇವರು ದೇವರಾಜರ್ಸ್ ವಾಸ್ ಹ್ಯಾವಿಂಗ್ ಎ ಲಾಟ್ ಆಫ್ ಕ್ಲಾರಿಟಿ. ಓಕೆ ಓಕೆ ಓಕೆ, ದೇವರಾಜರ್ಸ್. ಆಮೇಲೆ ಇವರು ರಾಮಕೃಷ್ಣ ಹೆಗಡೆ ಕರ್ನಾಟಕದಲ್ಲೇ ಅವರು ತುಂಬಾ ಮೆತ್ತಗೆ ಮಾತಾಡಿದ್ರು. ಆಕ್ಚುಲಿ ನಾವು ಟ್ರೈನಿಂಗ್ ಅಲ್ಲಿ ಹೇಳ್ತೀವಿ, ಓನ್ಲಿ ಥಿಂಗ್ ಇಸ್ ವಾಟ್ ಯು ಹ್ಯಾವ್ ಟು ಡೂ ಇನ್ ಲೈಫ್ ಇಸ್ ಸ್ಲೋ ಡೌನ್ ಯುವರ್ ಸ್ಪೀಡ್. ಸ್ಲೋ ಡೌನ್ ಯುವರ್ ಸ್ಪೀಡ್. ತುಂಬಾ ಫಾಸ್ಟ್ ಆಗಿ ಹೋದ್ರೆ ಯಾರಿಗೂ ಅರ್ಥ ಆಗಲ್ಲ. ಒಂದೊಂದೇ ಸ್ಟೆಪ್ ತಗೊಂಡೋಗಿ, ಸೊ ಆ ಸ್ಟೆಪ್ಸ್ ತಗೊಂಡು ಹೋದಾಗ ಕ್ಲಾರಿಟಿಯಿಂದ, ಆವಾಗ ಪಬ್ಲಿಕ್ ಸ್ಪೀಕಿಂಗ್ ಅಲ್ಲಿ ಇವಾಗ ಎಂತ ನಾಟ್ ಓನ್ಲಿ ಪೊಲಿಟಿಕಲ್ ಲೀಡರ್ಸ್, ಇವನ್ ಅಬ್ದುಲ್ ಕಲಾಂ ಇಸ್ ವೆರಿ ಕನ್ವಿನ್ಸಿಂಗ್, ಇವನ್ ನಾರಾಯಣ ಮೂರ್ತಿ, ಆಮೇಲೆ ಅಜೀಂ ಪ್ರೇಮ್ಜಿ, ಅವರೆಲ್ಲ ಕ್ಲಾರಿಟಿ ಇರುತ್ತೆ ಮಾತಾಡೋವಾಗಲೇ. ಅರುಣ್ ಜೈಟ್ಲಿ ವೆರಿ ಬ್ಯೂಟಿಫುಲ್ ಕ್ಲಾರಿಟಿ. ಓಕೆ, ಇವನ್ ಕುಮಾರಸ್ವಾಮಿ ಆಲ್ಸೋ ಡಸ್ ವೆರಿ ಗುಡ್ ಕಾನ್ಫಿಡೆನ್ಸ್. ನಾನು ನೋಡಿದ್ದೀನಿ ಟಿವಿನಲ್ಲಿ, ತುಂಬಾ ಚೆನ್ನಾಗಿ ಕ್ಲಾರಿಟಿಯಿಂದ ಒಂದೊಂದೇ ಪದನ ಹೇಳ್ಕೊಂಡು ಹೋಗ್ತಾರೆ. ಅಲ್ಲ, ಅದು ಒಂದು ಅಸೆಟ್, ಅವರ ಅಸೆಟ್ ಪಾಸಿಟಿವ್. ಹೌದು, ಬಹಳ ಕ್ಲಾರಿಟಿ. ಈ ತರ ಲೀಡರ್ಸ್ ಸುಮಾರು ಜನ ಇದ್ದಾರೆ. ಇವನ್ ಕಾರ್ಪೊರೇಟ್ಸ್ ಅಲ್ಲಿ ಇದ್ದಾರೆ, ಇದರಲ್ಲಿ ಬ್ರ್ಯಾಂಡ್ ಬಿಲ್ಡಿಂಗ್ ಅಲ್ಲಿ ಇದ್ದಾರೆ. ಇವನ್ ವಿಜಯ್ ಮಾಲ್ಯ, ಹಿ ಸ್ಪೀಕ್ಸ್ ವೆರಿ ಕ್ಲಿಯರ್. ಅವ್ರ ಪ್ರೆಸ್ ಕಾನ್ಫರೆನ್ಸ್ ಎಲ್ಲ ಬಹಳ ಚೆನ್ನಾಗಿರುತ್ತೆ. ಸೊ ಐ ಯೂಸ್ ಟು ಅಬ್ಸರ್ವ್ ಆಲ್ ದ ಪ್ರೆಸ್ ಕಾನ್ಫರೆನ್ಸಸ್ ಆಫ್ ದೀಸ್ ಕೈಂಡ್ ಆಫ್ ಲೀಡರ್ಸ್. ಆನಂದ್ ಮಹೀಂದ್ರ. ಅಂದ್ರೆ ಈ ಒಂದು ವ್ಯಕ್ತಿತ್ವ ವಿಕಸನದಲ್ಲಿ ಅಬ್ಸರ್ವೇಷನ್ ಆಲ್ಸೋ ಒಂದು ಅತಿ ಅದ್ಭುತವಾದಂತಹ ವಿಚಾರ. ಮೋಸ್ಟ್ ಇಂಪಾರ್ಟೆಂಟ್, ಮೋಸ್ಟ್ ಇಂಪಾರ್ಟೆಂಟ್. ವಿದೌಟ್ ಅಬ್ಸರ್ವೇಷನ್ ನಥಿಂಗ್ ಹ್ಯಾಪನ್ಸ್. ಲಿಸನಿಂಗ್ ಅಂಡ್ ಅಬ್ಸರ್ವಿಂಗ್ ಅಂಡ್ ಟೋಟ್ಲಿ ಬಿ ಇನ್ ದ ಪ್ರೆಸೆಂಟ್. ಆಕ್ಚುಲ್ ಆಗಿ ಐ ವಾಸ್ ರೀಡಿಂಗ್ ಎ ಬುಕ್ ಇನ್ ದ ಮಾರ್ನಿಂಗ್. ಆ ಬುಕ್ ಅಲ್ಲಿ ಹೇಳ್ತಾ ಇದ್ದಿದ್ರು, ಸ್ಟೀವ್ ಚಾಂಡ್ಲರ್ ಅಂತ, ಈಗ ತುಂಬಾ ಚೆನ್ನಾಗಿ ಬರೀತಾರೆ ಬುಕ್ಸ್ ಅವರು, ಕನ್ನಡದಲ್ಲಿ ಅನುವಾದ ಮಾಡಿದಾರೋ ಏನೋ ಗೊತ್ತಿಲ್ಲ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಪ್ರೆಸೆಂಟ್ ಮೂಮೆಂಟ್ ಇಸ್ ದ ಓನ್ಲಿ ಮೂಮೆಂಟ್ ಯು ಹ್ಯಾವ್ ಇನ್ ಯೋರ್ ಲೈಫ್. ಇಫ್ ಯು ಆರ್ ಇನ್ ದ ಪಾಸ್ಟ್, ಯು ಆರ್ ವರೀಡ್. ಇಫ್ ಯು ಆರ್ ಇನ್ ದ ಫ್ಯೂಚರ್, ಯು ಆರ್ ಇನ್ ಹ್ಯಾವಿಂಗ್ ಅನ್ ಆಂಗ್ಸೈಟಿ. ಸೊ ಅದೆರಡೂ ಲೈಫ್ ಅಲ್ಲಿ ನಿಮ್ಗೆ ಏನೂ ಸಿಗಲ್ಲ. ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇದ್ದಾಗ ಮಾತ್ರ, ಇವನ್ ರವಿಶಂಕರ್ ಜಿ ಏನೋ ಅದೇ ಹೇಳ್ತಾರೆ, ಆರ್ಟ್ ಆಫ್ ಲಿವಿಂಗ್. ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇದ್ದಾಗ ಮಾತ್ರ ನಿಮ್ಗೆ ವ್ಯಾಲ್ಯೂಸ್ ಅರ್ಥ ಆಗುತ್ತೆ. ದೆನ್ ಯು ಕ್ಯಾನ್ ಮೂವ್ ಫಾರ್ವರ್ಡ್. ಪಾಠ ಅರ್ಥ ಮಾಡ್ಕೋಬೇಕಾದ್ರೂ ಆ ಮಗು ಅಲ್ಲೇ ಇರಬೇಕು. ಅಲ್ಲಿಂದ ಕಮ್ಯುನಿಕೇಶನ್ ಯಾವಾಗ ಅರ್ಥ ಆಗಿಲ್ವೋ ಆ ಟೀಚರ್ಗೆ ಹೇಳ್ಬೇಕು. ನಾವು ವಿ ಆಲ್ವೇಸ್ ಟ್ರೈನ್ ಅ ಸ್ಟೂಡೆಂಟ್. ನಿಮ್ಗೆ ಯಾವಾಗ ಅರ್ಥ ಆಗಿಲ್ವೋ ಆ ಟೀಚರ್ನ ಮನೆ ತನಕ ಹೋಗಿ ಕೇಳಿ, ಎಲ್ಲರೂ ಫೋನ್ ಮಾಡಿ, ಇಲ್ಲ ಟೀಚರ್ ಮನೆಗೆ ಹೋಗಕ್ಕೆ ಬಿಡಬೇಡಿ ಅಂತ. ದೇ ಕೆನ್ ನಾಟ್ ಗೋ ಹೋಮ್ ವಿದೌಟ್ ಕ್ಲಾರಿಫೈಯಿಂಗ್ ದ ಚೈಲ್ಡ್. ಇನ್ನೊಂದು ಪ್ರಮುಖವಾದಂಥದ್ದು ಮೆಂಟಲ್ ಎಬಿಲಿಟಿ, ಮಾನಸಿಕ ಸ್ಥೈರ್ಯ. ಅಂದ್ರೆ ಎಲ್ಲದಕ್ಕೂ ಮೂಲವಾಗಿ ಮನಸ್ಸು, ಬುದ್ಧಿ ಸರಿಯಾಗಿ ವರ್ಕ್ ಮಾಡಿದ್ರೆ ಮಾತ್ರ ಇವೆಲ್ಲ ಸರಿಯಾಗಿ ಆಕ್ಟಿವ್ ಆಗಿರುತ್ತೆ. ಈ ಮಾನಸಿಕ ಎಬಿಲಿಟಿ, ಮೆಂಟಲ್ ಎಬಿಲಿಟಿ ಬಗ್ಗೆ ನೀವೇನು? ಮೆಂಟಲ್ ಎಬಿಲಿಟಿ ಇಸ್ ಸಮಥಿಂಗ್, ಅದರಲ್ಲಿ ಒಂದು ಇಂಟೆಲೆಕ್ಟ್ ಅಂತಾನೂ ಒಂದು ಬರುತ್ತೆ. ವೇದಾಂತದಲ್ಲಿ ಹೇಳ್ತಾರೆ, ವಿವೇಕಾನಂದ ಎಲ್ಲ ಹೇಳ್ತಾರೆ. ಇಂಟೆಲೆಕ್ಟ್ ಅನ್ನೋದೇನಂದ್ರೆ, ಇವಾಗ ನೀವು ನಂಗೆ ಹೇಳ್ತೀರಾ, ಸರ್ ಇವರು ತುಂಬಾ ಒಳ್ಳೆಯವರು, ಇವ್ರಿಗೆ ಓಟ್ ಹಾಕಿ ಅಂತ ಹೇಳ್ತೀರಾ, ಅಥವಾ ಇವ್ರು ಒಳ್ಳೆಯವರು ಅಂತ. ಇದನ್ನ ನಂಬೋದು ಬಿಡೋದು ನನ್ನ ಇಂಟೆಲೆಕ್ಟ್ ನನ್ಗೆ ಹೇಳುತ್ತೆ. ನನ್ನ ಮೈಂಡ್ ಅಲ್ಲಿ ಏನಾಗುತ್ತೆ, ನನ್ಗೆ ಏನಾಗುತ್ತೆ, ನೀವು ಹೇಳಿದ್ದು ನೀವು ಒಳ್ಳೆಯವ್ರಿ, ನೀವು ಯಾವ್ದೋ ವಿಷಯದಲ್ಲಿ ನನ್ಗೆ ಒಳ್ಳೆಯವರು, ನಾನು ಅದನ್ನ ಹಂಗೆ ತಗೊಳಕ್ಕಾಗಲ್ಲ. ನಮ್ ತಂದೆನೂ ಒಳ್ಳೆಯವ್ರೆ, ಬಟ್ ಅವ್ರಿಗೆ ತಂದೆ ತಾಯಿನೂ ಒಳ್ಳೆಯವ್ರೆ, ಎಲ್ಲರೂ ಒಳ್ಳೆಯವ್ರೆ, ಮನೇಲಿ ಇರ್ತಕ್ಕಂತ ಅವರು ಒಳ್ಳೆಯವ್ರೆ. ಬಟ್ ಅವ್ರು ಹೇಳಿದ್ದನ್ನ ಕರೆಕ್ಟಾ ರೈಟಾ ಅಂತ ಒಂದು ಚಿಂತನೆ ಮಾಡೋದು, ಅದು ಇಂಟೆಲೆಕ್ಟ್ ಮಾಡುತ್ತೆ. ಸೊ ಅದನ್ನ ಬೆಳೆದಾಗ ಮಾತ್ರ ಅವನಿಗೆ ಬುದ್ಧಿ ಬೆಳುತ್ತೆ. ಇವಾಗ ಸಪೋಸ್ ಇವಾಗ ಉತ್ತರ ಪ್ರದೇಶದ ಎಲ್ಲ ಅನಲೈಸ್ ಮಾಡ್ತಾ ಇದ್ರಲ್ಲ ಅಖಿಲೇಶ್ ಯಾದವ್, ಸೊ ಎಷ್ಟೊಂದು ರಾಹುಲ್ ಗಾಂಧಿ ಎಲ್ಲ ಎಷ್ಟೊಂದು ಕ್ಯಾನ್ವಾಸ್ ಮಾಡಿದ್ದಾರೆ, ಎಲ್ಲ ಬಿಜೆಪಿ ಮಾಡಿ, ಎಲ್ಲ ಪಾರ್ಟೀಸು ಮಾಡಿದ್ದಾರೆ, ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟೀಸು, ಎಲ್ಲ ಕಡೆನೂ ಲೀಡರ್ಸ್ ಇದ್ದಾರೆ. ಬಟ್ ವೈ ಇಸ್ ದಿಸ್ ಅಖಿಲೇಶ್ ಯಾದವ್ ಅವ್ರು ಹೆಂಗ್ ಕನೆಕ್ಟ್ ಆಗ್ತಾ ಇದ್ದಾರೆ ಅಲ್ಲಿ? ಸೊ ಅವನೇನ್ ಮಾಡಿದಾನೆ, ಬುದ್ಧಿ ಉಪಯೋಗಿಸಿದಾನೆ ಇನ್ ದ ಸೆನ್ಸ್ ಇಟ್ ಇಸ್ ಓನ್ಲಿ ಕಾಮನ್ ಸೆನ್ಸ್. ಅಲ್ಲ, ಅವರು ಒಂದು ಇಂಟರ್ವ್ಯೂನಲ್ಲಿ ನಾನು ನೋಡಿದೆ, ರಾಹುಲ್ ಗಾಂಧಿ ಬಂದು ಹೆಲಿಕಾಪ್ಟರ್ ಅಲ್ಲಿ ಬರ್ತಾರೆ, ಹೆಲಿಕಾಪ್ಟರ್ ಇಳಿದ ತಕ್ಷಣ ಜನ ದೂರ ಹೋಗ್ತಾರೆ,
ನಾನು ಸೈಕಲ್ 9,000 ಕಿಲೋಮೀಟರ್ ಟ್ರಾವೆಲ್ ಮಾಡಿದೀನಿ, ಜನ ಹತ್ರಕ್ಕೆ ಬಂದ್ರು ಅಂತಕ್ಕಂಥದ್ದು ಒಂದು ಮೊನ್ನೆ ನಾನು ಅವರ ಇಂಟರ್ವ್ಯೂನಲ್ಲಿ. ಅಬ್ಸಲ್ಯೂಟ್ಲಿ ಅವ್ರ ಬುದ್ಧಿನ ಅವ್ರು ಉಪಯೋಗಿಸ್ಬಿಟ್ಟು ಆ ಒಂದು ರೀಜನ್ಗೆ, ಇವಾಗ ಮಣ್ಣಿನ ಮಗ ಅಂತೆಲ್ಲ ಹೇಳ್ತಾರಲ್ಲ, ಅವ್ರಿಗೆ ಗೊತ್ತು, ಅಲ್ಲಿ ಕಿವಿ ಇಟ್ಟಿರ್ತಾರೆ ದೇವೇಗೌಡರಲ್ಲ ಅಲ್ಲಿ ಏನಾಗ್ತದೆ ಅಂತ. ಅವರಿಗೆ ಗೊತ್ತು ಅವ್ರಿಗೆ, ಯಾಕಂತಂದ್ರೆ ಅವ್ರ ಬುದ್ಧಿ ಏನಂತಂದ್ರೆ, ಇವಾಗ ಪಾಲಿಟಿಷಿಯನ್ಗೆ ಒಂದು ಬುದ್ಧಿ ಇರುತ್ತೆ, ಆಫೀಸರ್ಗೆ ಒಂದು ಇರುತ್ತೆ, ಕಾರ್ಪೊರೇಟ್ಗೆ ಒಂದು, ನೀವು ಇಂಟರ್ವ್ಯೂ ಮಾಡೋರಿಗೆ ಡಿಫ್ರೆಂಟ್ ಆಂಗಲ್ಸ್ ಇರುತ್ತೆ. ಆಂಗಲ್ಸ್ ಅವ್ರ ಬುದ್ಧಿನ ಅದನ್ನ ಉಪಯೋಗಿಸ್ಕೊಂಡು ಅದನ್ನ ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಹೋದಾಗ ಅವ್ರಿಗೆ ಏನಾಗುತ್ತೆ, ಆ ಮೈಂಡ್ ಪವರ್ ಬರುತ್ತೆ, ಫೋಕಸ್ ಬರುತ್ತೆ. ಅದರಿಂದ ಅವ್ರು ಏನಾದ್ರೆ ನೀವು ಕೇಳಿದ್ರೆ ಅದಕ್ಕೊಂದು ರೆಸಿಲಿಯನ್ಸಿ ಅಂತಾನು ಕರೀತಾರೆ ಇಂಗ್ಲಿಷ್. ರೆಸಿಲಿಯನ್ಸಿ ಅಂತಂದ್ರೆ, ಈಗ ನಾವು ಇಂಟರ್ವ್ಯೂ ಮಾಡಕ್ ಬರ್ತೀವಿ, ಮಧ್ಯದಲ್ಲಿ ಏನೋ ಒಂದು ಆಕ್ಸಿಡೆಂಟ್ ಆಗೋಯ್ತು ಅಥವಾ ನಂಗೆ ಏನೋ ಹುಷಾರಿಲ್ದಂಗೆ ಆಗೋಯ್ತು, ಅವತ್ತು ಮಾಡಕ್ಕೆ ಆಗ್ಲಿಲ್ಲ, ತಿರ್ಗಾ ನನಗೆ ವಾಪಸ್ ಬರ್ಬೇಕು ಅಂದ್ರೆ ನಂಗೆ ಹೆದರಿಕೆ, ಹೌದು ಅವತ್ತೆ ಬಿಟ್ಟು ಹೋಗುತ್ತೆ. ನಾನು ಅದನ್ನ ಬಿಡದೆ ಮತ್ತೆ ವಾಪಸ್ ಬಂದು ನಂದು ಚಾಲೆಂಜ್ ಮಾಡಿ ನನ್ನ ಮೈಂಡ್ ನನಗೆ ಆಗುತ್ತೆ. ರೋಜರ್ ಮ್ಯಾನಿಸ್ಟರ್ ಅಂತ ಇದೇ ತರ ತನ್ನ ಮೈಂಡ್ ನ ಚಾಲೆಂಜ್ ಮಾಡಿದ್ರಂತೆ. ಒಂದು ಕಿಲೋಮೀಟರ್ನ 4 ನಿಮಿಷದಲ್ಲಿ ಓಡಿದ್ರು ಅವರು. ಇವತ್ತು ಕೂಡ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಅದಕ್ಕೆ ಮುಂಚೆ ಮೆಡಿಕಲ್ ಫ್ರೆಟರ್ನಿಟಿ ಹೇಳ್ತಾ ಇದ್ರು, ಇದು ಮೈಂಡ್ ಕೈಲಿ ಸಾಧ್ಯತೆನೇ ಇಲ್ಲ, ನಿಮ್ ಬಾಡಿ ಟಿಶ್ಯೂಸ್ ಎಲ್ಲ ಹೊಡೆದೋಗುತ್ತೆ, ಸೊ ಈ ಹ್ಯೂಮನ್ ಮೈಂಡ್ ಬಾಡಿ ಇಸ್ ನಾಟ್ ಟ್ರೈನ್ಡ್ ಅಂತ. ಈ ಪ್ರೂವ್ಡ್ ಇಟ್ 50 years back. ಈಸ್ ಅ ಬ್ರಿಟಿಷರ್. ರೋಜರ್ ಮ್ಯಾನಿಸ್ಟರ್ ಅಂದ್ರೆ ಮೈಂಡ್ ಹಸ್ ಗಾಟ್ ಸೋ ಮಚ್ ಆಫ್ ಪವರ್. ಸರ್, ಇನ್ನೊಂದು ಪ್ರಮುಖವಾದಂತ ವಿಚಾರ ಅಂದ್ರೆ ಗೋಲ್ ಸೆಟ್ಟಿಂಗ್, ಗುರಿಯ ಒಂದು ಸಿದ್ಧತೆ, ಗುರಿಯ ಕಡೆ ಏನೆಲ್ಲ ಸಿದ್ಧತೆಗಳು ಮಾಡ್ಕೊಂಡ್ರು ಗುರಿಯ ಕಡೆ ಮಾಡ್ತಾನೆ ಇರ್ತೀವಿ, ಗುರಿ ಕಡೆ ಹೋಗಕ್ಕೆ ಆಗಲ್ಲ, ಅರ್ಧದಲ್ಲಿ ನಿಂತೋಗ್ಬಿಡ್ತೀವಿ. ಇಂಥವ್ರಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀವಿ? ಲೈಫ್ ಅಲ್ಲಿ ಏನಂದ್ರೆ, ಈಗ ಸುಮಾರು ಜನ ಗೋಲ್ ಸೆಟ್ಟಿಂಗ್ ಮಾಡ್ತಾರೆ, ಸುಮಾರು ಜನ ಟು ಡು ಲಿಸ್ಟ್ ಮಾಡ್ತಾರೆ, ಸುಮಾರು ಜನ ಇದನ್ನ ಬರ್ಕೊಂಡು ಹೋಗ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ಅವ್ರು ಏನ್ ಹೇಳ್ತಾರೆ, ಅದನ್ನ ಮಾಡೋದೇ ಇಲ್ಲ. ಈಗ ಸಪೋಸ್ January 1 ನಾವು ವೆಯ್ಟ್ ಒಂದು 10 kg ಕಮ್ಮಿ ಆಗ್ತೀನಿ, 5 kg ಕಮ್ಮಿ ಆಗ್ತೀನಿ ಅಂತ 10 ಜನ ಜಿಮ್ಗೆ ಹೋಗ್ತಾರೆ, ತಿರ್ಗಾ ಬಿಟ್ಬಿಡ್ತಾರೆ. ವಾಕಿಂಗು ಮಾಡ್ತಾರೆ, ಎಲ್ಲ ಮಾಡ್ತಾರೆ, ವಾಕಿಂಗು ಡಯಟಿಂಗು ಎಲ್ಲ ಮಾಡ್ತಾರೆ. 2-3 ದಿನ ಅಷ್ಟೇ. ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ, ಯಾಕಂದ್ರೆ ನೋಡಿರ್ತೀರಿ, ಸುಮಾರು ಜನ ಇಂಟರ್ವ್ಯೂ ಮಾಡಿರ್ತೀರಿ ನೀವು. ಸೊ ಅದನ್ನ ಏನಾಗುತ್ತೆ ಅಂದ್ರೆ, ನೀವು ಈಗ ಮೆಂಟಲ್ ಪವರ್ ಹೇಳಿದ್ರಲ್ಲ, ಆ ಮೆಂಟಲ್ ಲಿಂಕ್ ಅಪ್ ಮಾಡ್ಕೊಳ್ತಾನೆ. ಅವನಿಗೊಂದು ಡ್ರೀಮ್ ಇದೆಯಾ, ಗೋಲ್ ಇದೆಯಾ. ಈಗ 2020ಗೆ ಇಂಡಿಯಾ ಸೂಪರ್ ಪವರ್ ಆಗ್ಬೇಕು ಅಂತ ಅಬ್ದುಲ್ ಕಲಾಂ ಹೇಳ್ಬಿಟ್ರು. ಸೊ ಅದೊಂದು ಡ್ರೀಮ್ ನ ಇದೇ ತರನೇ ಹೊಡ್ಸ್ಕೊಂಡು ಹೋದ್ರು. ಸೊ ಆ ಡ್ರೀಮ್ ಏನಾಗುತ್ತೆ, ಒಂದು ಸೀಡ್ ಆಯ್ತು. ಸೊ ಆ ಗೋಲ್ ಒಂದು ಸೀಡ್ ಆಗಿ ಇಟ್ಕೊಂಡು, ಇವಾಗ ನಾನು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಅವನೇನ್ ದೊಡ್ಡ ಗೋಲ್ ಮಾಡೋದ್ ಬೇಕಾಗಿಲ್ಲ. ಇವತ್ತು ಸಾಯಂಕಾಲದೊಳಗೆ ಚಂದ್ರಶೇಖರ್ ಅವರೇ, ನಾನ್ ನಿಮಗೆ ಈ ಬುಕ್ ನ ತಲುಪಿಸ್ತೀನಿ, 100% ನನ್ಗೆ ಏನೇ ಕೆಲಸ ಆದ್ರೂ ನಾನು ಅದನ್ನ ಮಾಡಿದಾಗ ನನ್ಗೊಂದು ಬ್ರೈನ್ ಅಲ್ಲಿ ಒಂದು ಪಾತ್ ಬಿಲ್ಡಪ್ ಆಗುತ್ತೆ. ಅದಕ್ಕೆ ಪ್ಯಾಟರ್ನ್ ಅಂತ ಕರೀತಾರೆ ಇಂಗ್ಲಿಷ್ ನಲ್ಲಿ. ಸೊ ಇವತ್ತು ನಾಳೆ ನಾಡಿದ್ದು 30 ದಿನನೂ ನಾನು ಹೇಳಿದ್ದನ್ನು ಮಾಡ್ತಾನೆ ಇರ್ತೀನಿ. ದೆನ್ ಇಟ್ ಬಿಕಮ್ಸ್ ಅ ಪ್ರಾಕ್ಟೀಸ್ ಫಾರ್ ಮೀ. ಗೋಲ್ ಸೆಟ್ಟಿಂಗ್ ವಿಲ್ ಬಿಕಮ್ ಮಚ್ ಈಸಿಯರ್. ಬಟ್ ವಿದೌಟ್ ಗೋಲ್, ಇವಾಗ ಒಂದು ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಯಾವ್ದೋ ಒಂದು ರೈಲ್ವೆ ಸ್ಟೇಷನ್ಗೆ ಹೋಗ್ತೀವಿ. ಆ ರೈಲ್ವೆ ಸ್ಟೇಷನ್ಗೆ ಹೋಗ್ಬಿಟ್ಟು ಟಿಕೆಟ್ ಕೊಡಪ್ಪ ಅಂತ ಕೇಳಿದೀವಿ, ದುಡ್ಡು ಕೊಟ್ಬಿಟ್ಟು. ಟಿಕೆಟ್ ಕೊಡಂದ್ರೆ ಎಲ್ಲಿ ಕೊಡ್ಲಿ ಅಂತಾನೆ, ದುಡ್ಡು ಕೊಟ್ಟಿದ್ದೀನಿ, ಟಿಕೆಟ್ ಕೊಡ್ರಿ. ಎಲ್ಲರಿಗೂ ಅವ್ರು ಡೆಸ್ಟಿನೇಷನ್ ಬರ್ಕೊಂಡ್ ಬಂದಿದಾರ್ರಿ, ಗೋಲ್ ಬರ್ಕೊಂಡ್ ಬಂದಿದ್ದಾರೆ ಅಂತ ಏನೋ ಹೇಳ್ತಾರೆ. ಬಟ್ ಏನೂ ಇಲ್ಲ, ನಂಗೆ ಟಿಕೆಟ್ ಕೊಡಿ ಅಂದ್ರೆ ಅವ್ನು ಡೆಲ್ಲಿ ಕೊಟ್ಬಿಡ್ತಾನೆ ಟಿಕೆಟ್. ಸೊ ನಿಮ್ಗೆ ಗೋಲ್ ಇಲ್ಲದೆ ಇದ್ರೆ ಯಾರೋ ನಿಮ್ಮನ್ನು ಉಪಯೋಗಿಸ್ಕೊಳ್ತಾರ ದುಡ್ಡನ್ನ ಅಷ್ಟೇ. ಇವಾಗ ಒಂದು ಬ್ಯೂಟಿಫುಲ್ ಪ್ರವರ್ಬ್ ಅಥವಾ ನಿಜ ಹೇಳ್ತಾರೆ, ಅಜೀಂ ಪ್ರೇಮ್ಜಿ ಈ ವಿಪ್ರೋನಲ್ಲಿ he uses all IITs and leading engineers in India because he has a bigger goal for Wipro. And these engineers have got a smaller goal only to contribute for Wipro anta. So Bill Gates agbodu using the best brains. So goal ilde yav ಕೆಲಸನೂ ಆಗಲ್ಲ. 60 ವರ್ಷ ಆದ್ಮೇಲೆ ನಮ್ಗೆಲ್ಲ ಕೆಲಸ ಆಗೋಯ್ತು, ನಾ ರಿಟೈರ್ ಆಗ್ಬಿಟ್ಟೆ, ಗೋಲ್ ಇಲ್ಲ ಅಂದ್ರೆ 100 ವರ್ಷ ತನಕ ಏನ್ ಮಾಡ್ತೀಯಾ? ಮನೆ ಮುಂದೆ ಏನ್ ಕೂತಿರ್ತೀಯಾ, ಅಥವಾ ದಿನ ಬೆಳಗಾರೆ ಪಾಲಿಟಿಕ್ಸ್ ಮಾತಾಡ್ತೀಯಾ, ಅಥವಾ ಯಾವ್ದೋ ಒಂದು ಸೋಷಿಯಲ್ ಆಕ್ಟಿವಿಟಿಗೆ ಹೋಗ್ತೀಯಾ, ಅಥವಾ ಯಾರು ಮದುವೆಗೆ ಹೋಗ್ತೀಯಾ? ಯು ಹ್ಯಾವ್ ಟು ಹ್ಯಾವ್ ಅ ಗೋಲ್. ಗೋಲ್ಗೆ ಏಜೇ ಇಲ್ಲ. ಎವ್ರಿ ಡೇ ಶುಡ್ ಹ್ಯಾವ್ ಗೋಲ್. ಸರ್, ಈಗ ಇಷ್ಟೆಲ್ಲ ಸಾಧನೆಯನ್ನು ಮಾಡಿದ್ದೀರಾ. ಈ ಸಾಧನೆ ಮಾಡಬೇಕು ಅಂತಂದ್ರೆ ನಿಮ್ಮ ಮನೆಯವರ ಸಹಕಾರ ತುಂಬಾ ಅಗತ್ಯ ಆಗಿರುತ್ತೆ, ಮನೆಯವರ ಪರಿವಾರದ ಸಹಕಾರ. ಯಾವ ರೀತಿ ನೆನೆಸ್ಕೋತೀರಾ? ನಿಜವಾಗ್ಲೂ ನೆನೆಸ್ಕೋಬೇಕು ಅಂತಂದ್ರೆ ಐ ಹ್ಯಾವ್ ಟು ಥಿಂಕ್ ಅಬೌಟ್ ಮೈ ವೈಫ್ ಟುಡೇ. ಓಕೆ, ರಿಸೈನ್ ಮಾಡುವಾಗ್ಲೂ ಎಷ್ಟೋ ಜನ, ಈಗ ನಮ್ಮಲ್ಲಿ ನಾವು ಇವಾಗ ರಿಸೈನ್ ಮಾಡಿದ್ಮೇಲೆ ನಾನು ಪೆನ್ಷನರ್ ಆಗ್ಬಿಟ್ಟೆ. ನನ್ಗೊಂದು 20,000 ಬಂದ್ರೆ ನನ್ನ ಪೆನ್ಷನ್ ಅಲ್ಲಿ ಒಂದು 7,000 ಬರ್ಬೋದು ಪೆನ್ಷನ್ ಅಲ್ಲಿ. ಸೊ ಮನೆ ಜೀವನ ಹೆಂಗ್ ನಡೆಸಬೇಕು? ಸೊ ಒಂದೇ ಶಿ ವಾಸ್ ಆಲ್ವೇಸ್ ಇನ್ಸ್ಪೈರಿಂಗ್, ಸಪೋರ್ಟಿಂಗ್ ಆಫ್ ಕೋರ್ಸ್. ಯಾವ ತರ ಅಂದ್ರೆ, ನೀವ್ ಏನ್ ಮಾಡ್ಬೇಕು ಅಂತ ಹೊರಟಿದ್ದೀರೋ, ನೀವೆಲ್ಲೋ ಒಂಥರ ನಿಮ್ಗೆ ತುಂಬಾ ಟ್ಯಾಲೆಂಟ್ ಇದೆ, ಐ ಕ್ಯಾನ್ ಸಿ. ನೀವು ಒಬ್ಬ ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ ಮುಂದೆ ಬರ್ಬೋದಾಗಿತ್ತು, ಅಥವಾ ಇನ್ನೊಂದು ಲೀಡರ್ಶಿಪ್ ಅಲ್ಲಿ ಬರ್ಬೋದಾಗಿತ್ತು. ನಿಮ್ಗೆ ಟ್ರೈನಿಂಗ್ ಅನ್ನೋದು ತುಂಬಾ ಇಂಟ್ರೆಸ್ಟ್ ಇದೆ, ಅದನ್ನ ಫೋಕಸ್ ಮಾಡಿ. ಅದೇನಾದ್ರೂ ನಾನು ಐ ವಿಲ್ ಸಪೋರ್ಟ್ ಯು ಫ್ರಮ್ ಹೋಮ್. ಮನೆಯಲ್ಲಿ ಜಗಳ ಆಗ್ಬೋದು, ಒಬ್ರಿಗೊಬ್ರು ಮಾತುಕತೆ ಆಗ್ಬೋದು, ಎಲ್ಲ ಆಗ್ಬೋದು. ಬಟ್ ಅಲ್ಟಿಮೇಟ್ಲಿ ದ ಹೋಲ್ ಗೋಲ್ ಇಸ್ ಯು ವಿಲ್ ಆಲ್ಸೋ ಹ್ಯಾವ್ ಟು ಡೂ ದಟ್. ಇನ್ ಸ್ಪೈಟ್ ದೊಡ್ಡ ದೊಡ್ಡ ಮಕ್ಕಳಿದ್ರೇನೋ, ಮದುವೆ ಆಗಿದೆ ಮಗಳಿಗೆ, ಮಗ ದೊಡ್ಡವನಿದೆ, ಆದ್ರೂ ಯು ವಿಲ್ ಹ್ಯಾವ್ ಟು ಡೂ. ಇಷ್ಟೆಲ್ಲ ಒಂದು ಹರ್ಡಲ್ಸ್ ಅನ್ನ ದಾಟಿ ಕರ್ನಾಟಕದಾದ್ಯಂತ ಒಂದು ವ್ಯಕ್ತಿತ್ವ ವಿಕಸನದಲ್ಲಿ ಒಂದು ಹೊಸ ಹೆಸರನ್ನ, ಹೊಸ ಛಾಪನ್ನ ಮೂಡಿರ್ತಕ್ಕಂಥ ತಾವು ಇವನ್ನ ನಮ್ಮ ಸಿ ಬೆಂಗಳೂರು ಚಾನಲ್ಗೆ ಬಂದು
ನಿಮ್ಮ ಮನದಾಳದ ಮಾತನ್ನ ಹಂಚಿಕೊಂಡಿದ್ದೀರಾ. ಅದಕ್ಕಾಗಿ ಸಿ ಬ್ಯಾಂಗ್ಳೂರ್ ತಂಡದ ಪರವಾಗಿ ನಿಮಗೆ ವಿಶೇಷವಾದಂತಹ ಧನ್ಯವಾದ. I am very thankful to you, Chandru and C Bangalore. It's a very good breakthrough for me. Chandru, one thing as a trainer, I'll appreciate Chandru because ನಾನು ಇಲ್ಲಿ ಕೂತ್ಕೊಂಡು ಅಪ್ರಿಷಿಯೇಟ್ ಮಾಡೋದಿಲ್ಲ. ಚಂದ್ರುಗೆ ಡಿಸಿಷನ್ ಮೇಕಿಂಗ್ ಪವರ್ ಇದೆ ಅಂತ ನಂಗೆ ಗೊತ್ತಾಯ್ತು. ಯು ಕ್ಯಾನ್ ಸಿ ಸೋ ಮೆನಿ ಪೀಪಲ್ ಇನ್ ದಿಸ್ ವರ್ಲ್ಡ್. ಅವ್ರು ನೋಡಿದ ತಕ್ಷಣ ಒಂದು ಡಿಸಿಷನ್ ತಗೋಬೇಕು, ಒಳ್ಳೇದಾಗಬೇಕು ಅಂತ ಇದ್ರೆ ಆ ಮನುಷ್ಯ ಇನ್ಸ್ಟೆಂಟ್ ಡಿಸಿಷನ್ ತಗೊಳ್ತಾನಂತೆ. ಡಿಸಿಷನ್ ಮೇಕಿಂಗ್ ಇಸ್ ಅ ರಿಸ್ಕ್ ಟೇಕಿಂಗ್ ಅಂತ ಕೆಲವರು ಡಿಸಿಷನ್ನೇ ತಗೊಳ್ಳೋದಿಲ್ಲ. ಸೊ ಯು ಹ್ಯಾವ್ ಟೇಕನ್ ದಟ್ ಡಿಸಿಷನ್ ಟು ಇನ್ವೈಟ್ ಮೀ and give me all the kind of and really there are a lot of wonderful questions. ಆಮೇಲೆ ನಿಮ್ಮ ಕ್ವಶನ್ಸ್ ಅದು ತುಂಬಾ ಕ್ಲಾರಿಟಿ ಇತ್ತು. ನಿಮ್ಮ ಕನ್ನಡ ಅಷ್ಟು ಚೆನ್ನಾಗಿದೆ. ಐ ಅಪ್ರಿಷಿಯೇಟ್ ಯು. Thank you so much and thank you C Bangalore and thank you viewers for that. I am very very grateful to you and thank you. ವೀಕ್ಷಕರೇ, ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯನ ಬರೆದು ತಿಳಿಸಬೇಕಾಗಿರುವಂತಹ ವಿಳಾಸ ನಂಬರ್ 2424 8th Main 22nd Cross BSK 2nd Street Bangalore 560070.